ನಮಸ್ತೆ ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಈಗಲೇ ಶುರು ಮಾಡಬೇಕಾ ಅಥವಾ ಕಮೆಂಟ್ಸ್ ಮಾಡ್ಬೋದು. ಪೂಜ್ಯ ಶ್ರೀ ಶ್ರೀ ಮಹಾದೇಶ್ವರ ಸ್ವಾಮಿ ಗುರುಗಳಿದ್ದಾರೆ. ಕೇಳಿಸ್ತಾ ಇದೆಯಲ್ಲ ಅಣ್ಣ? ಗುರು ಹಿರಿಯರು ಸ್ವಾಮೀಜಿಗಳಿಗೆ ನಮನವನ್ನು ಸಲ್ಲಿಸ್ತೇನೆ. ಹಾಗೆ ಕ್ಯಾಂಪ್ಸಿನ ಎಲ್ಲ ಸದಸ್ಯರು ಮತ್ತೆ ಜಿಲ್ಲೆಯ ಎಲ್ಲ ಸದಸ್ಯ ಶಾಲೆಯ ಮುಖ್ಯಸ್ಥರಿಗೆ ವಿಶೇಷವಾಗಿ ನಮನವನ್ನು ಸಲ್ಲಿಸ್ತೇನೆ. ಇವತ್ತು ನಾನು ಆಕ್ಚುಲಿ ಸಭೆಗೆ ಕರೆದಿದ್ರಿ, ಆದರೆ ಕಾರಣಾಂತರಗಳಿಂದ ಸಿಕ್ಕಾಪಟ್ಟೆ ಕೆಲಸ ಇದೆ. 18ನೇ ತಾರೀಕು ನಿಮ್ಗೆಲ್ಲ ಗೊತ್ತಿದೆ, ರಾಜ್ಯ ಮಟ್ಟದಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಬಾರಿ ತುಂಬಾ ವಿಶೇಷವಾದದ್ದು. ಈ ಬಾರಿ ಮಾನ್ಯ ಶಿಕ್ಷಣ ಮಂತ್ರಿಗಳು ಏನು 7 ವರ್ಷ ಅಜ್ಞಾತವಾಸವನ್ನ ಅನುಭವಿಸ್ತಾ ಇದ್ದೇವೆ, ಈ ನಿಯಮಗಳನ್ನ ಇಟ್ಕೊಂಡು ಇವತ್ತವರೆಗೂ ನೀವೇನಲ್ಲಿ ಸೇರಿದ್ದೀರ. ನಿಮ್ಮೆಲ್ಲರಿಗೂ ಗೊತ್ತಿರೋದು ಫೈರ್ ಸೇಫ್ಟಿ, PWD, ಲ್ಯಾಂಡ್ ಕನ್ವರ್ಷನ್. ಇದನ್ನು ಹೊರತುಪಡಿಸಿ ಸರಿಸುಮಾರು 20+ ಅಂಶಗಳು ಇದ್ದಾವೆ ಸಮಸ್ಯೆ. ನಿಮ್ಮ BO DDPI ಈ 20 ಸಮಸ್ಯೆಗಳನ್ನ ಅವರು ಇಟ್ಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಕೊಡಬಹುದು. ಅಂದ್ರೆ ಮಾನ್ಯತೆ ನವೀಕರಣಕ್ಕೆ ಅಡ್ಡಿ ಉಂಟು ಮಾಡಬಹುದು. ಈಗ ಈ ಸಮಸ್ಯೆಯನ್ನ ನಾವು ಏನೇನೋ ರೀತಿಯಲ್ಲಿ ಪ್ರಯತ್ನ ಮಾಡಿದ್ವಿ. ಆದ್ರೆ ಕೊನೆ ಹಂತದಲ್ಲಿ ಪುಟ್ಟಣ್ಣನವರ ಒಂದು ಸಮಯ ಪ್ರಜ್ಞೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದಲೇ ಲೆಟರ್ ಹಾಕ್ಸಿ. ನಮ್ಮ ದುರಂತ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಲೆಟರ್ ಹಾಕಿದ್ರು ಕೂಡ ಸದನ ಸಮಿತಿಗೆ ಅವಕಾಶ ಆಗ್ಲಿಲ್ಲ ಟೆಕ್ನಿಕಲ್ ಆಗಿ. ಮತ್ತೆ ಇನ್ನೊಂದು ಸ್ಟ್ರಾಟಜಿ ಪುಟ್ಟಣ್ಣನವರು ತುಂಬಾ, ನಾನು ಅದನ್ನೇ ಹೇಳಿದೆ, ಸಮಯ ಪ್ರಜ್ಞೆ ಇಟ್ಕೊಂಡು ಒಂದು ಕೆಲಸ ಮಾಡೋಣ ಅಂತ. ಅದು ಹೋದ ಬಾರಿ ಸದನದಲ್ಲೇ ಮಾತನಾಡಬೇಕು ಅಂತ ಇದ್ವಿ. ಈ ಸಲ ಸದನ ಸಮಿತಿಯಲ್ಲಿ ಮಾತಾಡೋದ್ರ ಜೊತೆಯಲ್ಲಿ ಸದನ ಸಮಿತಿ ಅಲ್ಲೇ ಮಾಡಿಸ್ಬಿಡೋಣ. ಆಗ ಅದಕ್ಕೆ ಅಲ್ಟಿಮೇಟ್ ಪವರ್ ಇದೆ. ಇದು ತುಂಬಾ ಸೂಕ್ಷ್ಮವಾಗಿ ನಿಮ್ಗೆಲ್ಲರಿಗೂ ಏನೋ ಸಮಸ್ಯೆ, ಯಾರೋ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಆಗಿ ನಮಗೂ ಆಗತ್ತೆ ಬಿಡು ಅನ್ನುವಂತ ಒಂದಷ್ಟು ಬಿಕ್ಕದ ಸ್ವಭಾವ ಕೂಡ ಇದೆ. ಅದನ್ನೇನು ಅಲ್ಲಗೇನಿಲ್ಲ, ಬಿಡು ನಾನು ಈಗ 3-4 ವರ್ಷದಿಂದ 1 ವರ್ಷಕ್ಕೆ ನಾವು ರಿಯಾಯಿತಿ ತಗೊಂತಾ ಇದ್ದೇವೆ ಅಂದ್ರೆ ಅದ್ರ ಮಧ್ಯದಲ್ಲಿ ಅನೇಕರು ಹೋಗ್ಬಿಟ್ಟು ಫೈರ್ ಸೇಫ್ಟಿ ಮಾಡಿಸಿದ್ದೀರಾ, PWD ಮಾಡಿಸಿದ್ದೀರಾ, ಎಲ್ಲ ಮಾಡಿಸಿದ್ದೀರಾ. ಅದರಲ್ಲಿ ಅನೇಕರು ಫೇಕ್ ಸರ್ಟಿಫಿಕೇಟ್ ಅನ್ನೋದು ಕೂಡ ಈಗ ರುಜುವಾತಾಗಿದೆ. ಆದ್ರೆ 1 ವರ್ಷಕ್ಕೆ ನೀವು ಬೀಸೋದೊಂದಿಗೆ ತಲೆ ತಪ್ಪಿಸ್ಕೊಬೇಕು ಅನ್ನತಕ್ಕಂತ ಸ್ವಭಾವ ಅನೇಕರಿದೆ. ಸಂಘಟನೆ ಶಾಶ್ವತ ಪರಿಹಾರಕ್ಕೆ ಹೋರಾಟ ಮಾಡ್ತಾ ಇದೆ. ಈ 2 ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ನಾನು ಹೇಳ್ತಾ ಇದ್ದೆ. ವೇದಿಕೆ ಮೇಲೆ ಸ್ವಾಮೀಜಿಗಳು ಇದ್ದೀರಾ, ನೀವು ನಮ್ಮ ಜನಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲಿ ಉರುಳಿದೆ, ಸತ್ಯ ಇದೆ ಅಂದ್ರೆ ನೀವು ನಿಮ್ಮ ಉಪದೇಶದ ಭಾಷಣದಲ್ಲಿ ದಯವಿಟ್ಟು ನಮ್ಮ ಸದಸ್ಯರಿಗೆ ಗಮನಕ್ಕೆ ತಂದಿ. ಏನಾಗುತ್ತೆ, ಒಗ್ಗಟ್ಟಲ್ಲಿ ಬಲ ಇದೆಯೋ ಇಲ್ಲವೋ, ಅಥವಾ ಈ ತರ ಮಾಡ್ಕೊಂಡೋದ್ರೆ ಎತ್ತೇರಿ ಇಳಿತು ಕೋಣ ನೀರಿ ಇಳಿತು ಆಗೋದು. ಹಾಗಾಗಿ ರಾಜ್ಯ ಸಂಘಟನೆಯ ಸಂಕಲ್ಪ ಏನಪ್ಪಾ ಅಂದ್ರೆ ಶಾಶ್ವತ ಪರಿಹಾರ. ಈ ಶಾಶ್ವತ ಪರಿಹಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಜೊತೆ ಅನೇಕ ಬಾರಿ ಇದರ ಬಗ್ಗೆ ನ್ಯಾಯಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನ್ಯಾಯಾಲಯದ ತೀರ್ಪು ನಮ್ಮ ಕಡೆ ಇದೆ. ನಮ್ಮ ಭುಜಕ್ಕೆ ಅದು ಬೆಂಬಲವಾಗಿ ನಿಂತಿದೆ. ಇವತ್ತು ಸರ್ಕಾರ ನನ್ನ ಮೇಲೆ ಮತ್ತೆ ಅಪೀಲ್ ಹೋದ್ರು ಕೂಡ ಯಾವುದೇ ಮಧ್ಯಂತರ ತೀರ್ಪು ಸರ್ಕಾರದ ಪರ ಬಂದಿಲ್ಲ. ಆದ್ರೆ ದುರ್ದೈವ, ಕೆಲ ಸಂಘಟನೆಗಳು ಇದನ್ನ ತಮ್ಮ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಹೋಗಿ ಹಾಳು ಮಾಡ್ತಾರೆ. ಅಲ್ಲಿ ಇಲ್ಲ, ಎಲ್ಲಾ ಶಾಲೆಗಳು ಈ ವರ್ಷದಿಂದ ಕಡ್ಡಾಯವಾಗಿ ಅಗ್ನಿ ಸುರಕ್ಷತೆ ಇದು ಯಾವುದರಲ್ಲೂ ರಿಯಾಯಿತಿ ಇಲ್ಲದೆ ನೀವು ಅನುಷ್ಠಾನ ಮಾಡಬೇಕು ಅಂತ ಆದೇಶ ಆಗುವುದು. ಆದರೂ ಕ್ಯಾಂಪ್ಸಿನ ಗೆಲುವು ಏನಾಗಿತ್ತು ಅದು ಇವತ್ತು ನಮಗೆ ಶ್ರೀರಕ್ಷೆಯಾಗಿ ನಿಂತಿದೆ. ಯಾಕೆಂದ್ರೆ ಅದರ ವಿರುದ್ಧ ಸರ್ಕಾರ 20 ತಿಂಗಳಾದ್ಮೇಲೆ ಹೋಗುತ್ತೆ. ಅಲ್ಲಿ ಸುಬ್ಬಯ್ಯ ಶೆಟ್ಟಿ ಅವರಿದ್ರೆ ಇದನ್ನ ಸ್ಪಷ್ಟವಾಗಿ ಇನ್ನೊಂದಷ್ಟು ಅರ್ಥ ಮಾಡಿಸ್ಬೋದು ನಿಮ್ ಸದಸ್ಯರಿಗೆ. ಅಲ್ಲಿ ನಮ್ಮ ಸದಸ್ಯರಿಗೆ ಇದನ್ನ ಲೀಗಲ್ ಆಗಿ ನೀವು LLB ಮಾಡಿರೋದ್ರಿಂದ ನಿಮಗೆ ನನ್ನ ಲೀಗಲ್ ಟರ್ಮ್ಸ್ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ.
ಯಾಕೆ ಅಂದ್ರೆ ಸಿಂಗಲ್ ಬೆಂಚ್ ಅಲ್ಲಿ ಆಗಿರ್ತಕ್ಕ ನಮ್ಮ ಸರ್ಕಾರ ತೆಗೆದುಕೊಂಡಂತ ಈ ಆದೇಶಗಳನ್ನ ವಜಾ ಮಾಡಿದ್ರು, ಆದ್ರೆ ಮೇಲ್ಮನವಿ ಹೋಗಿರ್ತದೆ ಸರ್ಕಾರ, ಯಾವುದೇ ಮಧ್ಯಂತರ ತೀರ್ಪಿಲ್ಲ. ಇದನ್ನ ಇಟ್ಕೊಂಡು ನಾವು ಇವತ್ತಿನ ದಿನ ಸರ್ಕಾರದ ಜೊತೆ ಎಡಗಾಡ್ತಾ ಇದ್ದೇವೆ. ಇದು ಒಂದೇ ನಮಗೆ ಅಸ್ತ್ರ, ಬ್ರಹ್ಮಾಸ್ತ್ರ. ಇದರ ಜೊತೆಗೆ ನಿಮ್ಮ ಭಾಗದಲ್ಲಿ DDPಗಳು, BOಗಳು 7ನೇ ವೇತನ ಕೊಡಿ. ನಾನು ಉಲ್ಲೇಖಿಸೋದಾದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ ಶೇರಿಂಗ್ ಆಪ್ಷನ್ ಇದೆಯಾ? ನನಗೆ ಸ್ಕ್ರೀನ್ ಶೇರಿಂಗ್ ಆಪ್ಷನ್ ಇದ್ರೆ 1 ನಿಮಿಷ ಆ ದಾಖಲೆಯನ್ನ ಓಪನ್ ಮಾಡಿ ನಾನು ನಿಮಗೆ ಅಷ್ಟು ಅಂಶಗಳನ್ನ, ಯಾಕೆಂದ್ರೆ ನಾನು ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಲ್ಲ. ಯಾಕೆಂದ್ರೆ ನಮ್ಮಲ್ಲಿ ನಾವು ಮಾಡಿದ್ವಿ ಅಂತ ತುಂಬಾ ಜನ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಕಣ್ಣೀರೆರಚುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ಅದನ್ನು ಬಿಡುಗಡೆ ಮಾಡಿರಲ್ಲ, ಆದ್ರೆ ಪ್ರಯತ್ನ ಪಡ್ತೀನಿ. ಒಂದಷ್ಟು ಪಾಯಿಂಟ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಓಕೆ, ಇಲ್ಲಿ ನಿನ್ನೆ ಕೊಟ್ಟಿರ್ತಕ್ಕಂಥ ಅಂಶ ಒಂದು ಅಗ್ನಿ ಸುರಕ್ಷತೆ ಬಗ್ಗೆ ಏನಾಗ್ಬೇಕು. ಅಗ್ನಿ ಸುರಕ್ಷತೆ ಸರ್ಕಾರ ಹೇಳ್ತಾ ಇರೋದು ಇಲ್ಲ ಈ ಬಾರಿ ಮಾಡಲೇಬೇಕು ನಾವು ಅಂತ. ಆದ್ರೆ ನಾವು ಅದಕ್ಕೆ ಸಮಿತಿ ಮುಂದೆ ನಾನು ಮನವಿ ಮಾಡ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ಹೇಳಿರೋದು ತಪ್ಪಿಲ್ಲ, ಅಲ್ಲಿ ಹೇಳಿರೋದು ಬರೀ ಫೈರ್ ಸಿಲಿಂಡರ್ ಇಡಿ ಅಂತ. ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಎಲ್ಲಾದ್ರೂ ಕೂಡ ಫೈರ್ ಎಕ್ಸ್ಟಿಂಗ್ವಿಷರ್ ಕಡ್ಡಾಯ. NOC ಹೇಳಿಲ್ಲ, ಸುಪ್ರೀಂ ಕೋರ್ಟ್ ಆಗ್ಲಿ ನಮ್ಮ ಹೈಕೋರ್ಟ್ ಆಗ್ಲಿ ಹೇಳಿಲ್ಲ. 21 ಮೀಟರ್ಗೆ ಅವಕಾಶ ಇದೆ, ಅದ್ರ ಪ್ರಕಾರ NOC ಅಗತ್ಯ ಇಲ್ಲ ಅಂತ ಇದೆ. ಅದು ಆಯಾ ಇಲಾಖೆಗಳು ಅದಕ್ಕೆ ಆದೇಶ ಹೊರಡಿಸಬೇಕು. ಅದನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಆದೇಶ 1 ಹಂತಕ್ಕೆ ರೆಡಿ ಆಗಿದೆ. ಜೊತೆಗೆ ನಾವು ಕೇಳ್ತಾ ಇರೋದು 5 ವರ್ಷಕ್ಕೊಮ್ಮೆ ಕೊಡಿ, ಆನ್ಲೈನ್ ಮಾಡಿ. ಇದು ಸರಳವಾಗಿ ನಮ್ಮ ಬೇಡಿಕೆ ಇರೋದು. ಇದು ನಿಮ್ಮೆಲ್ಲರಿಗೂ ವರ್ಷ 2 ವರ್ಷಕ್ಕೆ ಹೋಗೋದು ತಪ್ಪತ್ತೆ, ಲಕ್ಷಾಂತರ ರೂಪಾಯಿ ಉಳಿಯತ್ತೆ. ಉಳಿತಾಯ ಮಾಡ್ತೀವಿ, ಆದ್ರೆ ಯಾರು ಕೂಡ ಧಾರಾಳವಾಗಿ ರಾಜ್ಯ ಸಂಘಟನೆ ಇಷ್ಟು ಮಾಡ್ತಾ ಇದೆ ಅಂತ ಯಾರು ಕೂಡ ಮುಂದೆ ಬರೋಲ್ಲ. ಅದು ಸೆಕೆಂಡ್ರಿ. ಮುಖ್ಯ ಕಾರ್ಯದರ್ಶಿಗಳ ಸಭೆ ನಡಾವಳಿ ಕೂಡ ಇದೆ, ಅದರಲ್ಲಿ ಕೂಡ ಒಪ್ಕೊಂಡ್ಬಂದಿದ್ರು, ಅದನ್ನು ಒತ್ತಾಯ ಮಾಡಿ. ಕಟ್ಟಡ ಸುರಕ್ಷತೆ ಬಗ್ಗೆ ನಾನು ಸುಮಾರು ವಿಷಯಗಳನ್ನ ಕೇಳಿದ್ದೇವೆ. 100 ವರ್ಷದ ಸಂಸ್ಥೆಗಳಿದಾವೆ, 70 ವರ್ಷ, 80 ವರ್ಷ, 50 ವರ್ಷದ ಹಳೆಯ ಸ್ಥಾಪಿತ ಸಂಸ್ಥೆಗಳಿದಾವೆ. ಅದರಲ್ಲಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ, ದಾಖಲೆಗಳು ಸಿಗಲ್ಲ. ಅಂತ ಶಾಲೆಗಳಿಗೆ ಇವತ್ತಿನ ಪರಿಸ್ಥಿತಿ ಅಟ್ಲೀಸ್ಟ್ 5 ವರ್ಷ ಕೊಡಿ. ಇವತ್ತಿನ ಸ್ಥಿತಿಗತಿ ನೋಡಿ, ಅದೇನಿದೆಯೋ ಟೆಸ್ಟ್ ಮಾಡಿ 5 ವರ್ಷಕ್ಕಾದ್ರೂ ಕೊಡಿ. 1 ವರ್ಷಕ್ಕೆ 2 ವರ್ಷಕ್ಕಲ್ಲ. 50 ವರ್ಷದ ಹಳೆಯ ಶಾಲೆಗಳಿಗೆ 10 ವರ್ಷ ಕೊಡಿ. 25 ವರ್ಷದ ಶಾಲೆಗಳಿಗೆ 15 ವರ್ಷ ಕೊಡಿ. 25 ವರ್ಷದ ಒಳಗೆ ಇರ್ತಕ್ಕಂಥ ಶಾಲೆಗಳಿಗೆ ಕನಿಷ್ಠ 20 ವರ್ಷಗಳ ಅವಧಿಗೆ ಕೊಡಿ ಅಂತ ಕೇಳಿದ್ದೇವೆ. ಅದು 5 ವರ್ಷಕ್ಕಾದ್ರೂ ಸಂತೋಷನೇ, 10 ವರ್ಷಕ್ಕಾದ್ರೂ ಸಂತೋಷ. ಯಾಕೆಂದ್ರೆ ಇಲ್ಲಿ ಅಲಿಯೋದು ತಪ್ಪತ್ತೆ. ನಾನ್ ಕಮರ್ಷಿಯಲ್ ಅಡಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡಬಾರ್ದು ಅನ್ನುವಂಥದ್ದು. ಆಮೇಲೆ ಸ್ಥಳೀಯ ಸರ್ಟಿಫೈಡ್ ಇಂಜಿನಿಯರ್ ಇಂದ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೂ ಅವಕಾಶ ಕಲ್ಪಿಸಿ ಅನ್ನೋದೊಂದು ಬೇಡಿಕೆ ಇಟ್ಟಿದ್ದೀನಿ. ಭೂ ಪರಿವರ್ತನೆ ಇದನ್ನು ಕೈ ಬಿಡ್ತಾರೆ. ಭೂ ಪರಿವರ್ತನೆಯಲ್ಲಿ ಒಂದ್ ಸಲ ಅದು ಕೃಷಿ ಭೂಮಿ ಆದ್ರೆ ನಾವೇನು ಮಾಡಕ್ಕಾಗಲ್ಲ, ಅದನ್ನ ಕೃಷಿಯೇತರಕ್ಕೆ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ ಇರ್ತಕ್ಕಂಥ ಕೆಲ ಮಾನದಂಡಗಳು ಈಗಾಗಲೇ ನ್ಯಾಯಾಲಯದ ಮೊಕದ್ದಮೆಗಳನ್ನ ಗಮನಕ್ಕೆ ತಂದಿದ್ದೀನಿ. 30 ವರ್ಷದ ಲೀಸು, ಅದರ ಬಗ್ಗೆ ಕೂಡ 1 ದಿನ ಕಮ್ಮಿ ಮಾಡಿ. ಅದು ಹೊಸ ಶಾಲೆಗಳಿಗೆ. ಹಳೆ ಶಾಲೆಗಳಿಗೆ ಏನೋ 15 ವರ್ಷ 20 ವರ್ಷ ಆಯ್ದು ಮುಗ್ದಿರುತ್ತೆ. ಅದಕ್ಕೆ ಅಂಡರ್ಟೇಕಿಂಗ್ ಮುಖಾಂತರ ಅವಕಾಶ ಸಿಗ್ಬೇಕು ಅನ್ನೋದಿದೆ. ಹೊಸ ಶಾಲೆಗಳು ರೂಪಿತವಾಗಿ 3 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ನೀವು ಯಾರ್ಯಾರು ಕೊಟ್ಟಿದ್ದೀರಾ ಗೊತ್ತಿಲ್ಲ. 3 ಲಕ್ಷ ಅಲ್ಲ, ಬರೀ 50,000. ಆ ಹಳೆ RRಗೆ ಹೋದಾಗ 50,000ಕ್ಕೆ ಅದು ಪರಿಗಣಿಸಬೇಕು. ಅದಕ್ಕೆ ಆಲ್ರೆಡಿ ನಾನು 2018ರಲ್ಲೇ ಮಾಡಿಸಿದ್ದೀನಿ. ಇದನ್ನ ಅಲ್ಲಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ. ಹಳೆಯ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತೆ ಇಲ್ಲ, ಮಿನಿಮಮ್ ರೂಮ್ ಇರಬೇಕು, 18ಕ್ಕೆ 22, ಅವೆಲ್ಲ ಇಲ್ಲ. ಆದ್ರೆ ರೂಮ್ ಅಂತೂ ಇರಬೇಕು. ರೂಮಲ್ಲಿ ಹಂಗಂತ 8ಕ್ಕೆ 8 ರೂಮ್ ಇಟ್ಕೊಂಡ್ರೆ ತಪ್ಪಾಗತ್ತೆ. ಮಿನಿಮಮ್ 1 ಸ್ಕ್ವೇರ್ ಮೀಟರ್ ಪರ್ ಚೈಲ್ಡ್ ಅನ್ನೋದೆಲ್ಲ ಇದಾವೆ. ಅದ್ರ ಪ್ರಕಾರ ಅವ್ರು ರಿವೈಸ್ ಮಾಡ್ತಾರೆ. ಒಂದೇ ಆವರಣದಲ್ಲಿ 2-3 ಶಾಲೆಗಳಿದ್ರೆ ಅದಕ್ಕೆ ಸ್ವಾಭಾವಿಕವಾಗಿ ಎಕ್ಸಿಟ್ ಆಗೋದಕ್ಕೆ ಕ್ರಮ ತಗೋಬೇಕು. SITS ಅಲ್ಲಿ ಈ ವರ್ಷದಿಂದ ದಾಖಲಾತಿ ನಿಲ್ಲಿಸಿ 1ನೇ ಕ್ಲಾಸ್. ಆದ್ರೆ 2-3 ಎಲ್ಲ ಒಟ್ಟಿಗೆ ನಿಲ್ಲಿಸಬಾರ್ದು ಅನ್ನೋದನ್ನು ಮನವಿ ಮಾಡಿದ್ದೇವೆ. ಖಾಸಗಿ ಅನುದಾನ ರಹಿತ ಶಿಕ್ಷಕರಿಗೆ
ಕಡ್ಡಾಯವಾಗಿ 7ನೇ ವೇತನ 6ನೇ ವೇತನ ಇದಿಲ್ಲ. ಅದ್ರ ಬಗ್ಗೆ ಕೂಡ ನಾವು ಗಮನ ತಂದಿದ್ದೀವಿ. RTA ಅಡಿಯಲ್ಲಿ ಹೆಚ್ಚುವರಿ ಶುಲ್ಕ ನೀಡಲಾಗಿದೆ ಅಂತ ಈಗಾಗಲೇ ಸುಮಾರು ಜನ ಕೊಟ್ಬಿಟ್ಟಿದ್ದಾರೆ. ನಾನೇನ್ ಮಾಡಲಿ? 50,000 ತಾನೆ, 1 ಲಕ್ಷ ತಾನೆ, ಆದ್ರೆ ವರ್ಷದಿಂದ ವರ್ಷಕ್ಕೆ ಅದು ಬರ್ತಾ ಇರುತ್ತೆ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಕ್ಯಾಂಪ್ಸ್ ಇಂದ ಅದಕ್ಕೆ ಸಮಗ್ರವಾಗಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಏನ್ ಕೊಡಬೇಕು ಲಿಖಿತ ಮೂಲಕ ಅದನ್ನ ಕೊಟ್ಟಂತವ್ರು ಧೈರ್ಯವಾಗಿ ಇರಿ. ಮಾನ್ಯತೆ ನವೀಕರಣ ಮುಚ್ಚಳಿಕೆ ಪತ್ರ ಅದ್ರ ಬಗ್ಗೆ ಕೇಳಿದ್ದೀನಿ. ಯಾಕಂದ್ರೆ ನಮ್ದು ಈ ಅಪೀಲ್ ಇದೆ, ರಿಟ್ ಅಪೀಲ್ 100 2024ರಲ್ಲಿ ಶಿಕ್ಷಣ ಇಲಾಖೆ ರಿಟ್ ಅಪೀಲ್ ಮಾಡಿದೆ. ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ಇಲಾಖೆ ನಮ್ಮಲ್ಲಿ ಏನು ಮಾಡಕ್ಕಾಗಲ್ಲ. ನಮ್ಮ ಸದಸ್ಯರಿಗೆ, ಸದಸ್ಯತ್ವ ಇರ್ತಕ್ಕಂಥ ಸದಸ್ಯರಿಗೆ ಧೈರ್ಯವಾಗಿ ಆ ಧೈರ್ಯ ನಾನು ಕೊಡ್ತೀನಿ. ಕೆಲ ಶಿಕ್ಷಣ ಸಂಸ್ಥೆಗಳ ವಿವಿಧ ಕಾರಣಕ್ಕೆ ಮಾನ್ಯತೆ ನವೀಕರಣ ಆಗಿಲ್ಲ, ಅವರಿಗೆಲ್ಲ ಒನ್ ಟೈಮ್ ರಿಲೀಫ್ ಕೊಡಿ ಅಂತ ಕೇಳಿ. ಒನ್ ಟೈಮ್ ರಿಲೀಫ್, ಒನ್ ಟೈಮ್, 1 ನಿಮಿಷ. OTS ರೂಪದಲ್ಲಿ ಒನ್ ಟೈಮ್ ರಿಲೀಫ್ ಕೊಡಿ. ಅದಾದ್ಮೇಲೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಓಕೆ, ನಾನು ಶೇರ್ ಮಾಡೋಣ ಅಂದೆ, ಅಂದ್ರೆ ಅದು ಶೇರಿಂಗು ನಾನು ಮಾಡ್ಬಿಟ್ಟು ಹಂಗೆ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ವಿಂಡೋ ಶೇರ್. ಈಗ ನಾನು ಇದು ಲೆಟರ್ ಕಾಣಿಸ್ತಾ ಇದೆಯಲ್ಲ? ಕಂಟೆಂಟ್ ಕಾಣ್ತಾ ಇದೆಯಾ? ಓಕೆ. ಸೊ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ತೆಗೆದುಕೊಳ್ಳುವ ಶುಲ್ಕ ತಂತ್ರಾಂಶದಲ್ಲಿ ನೀವೆಲ್ಲ ಶುಲ್ಕ ಹಾಕಿದ್ದೀರಾ. RTI ಅವನು ನಿಮ್ಮನ್ನ ಬಟ್ಟೆ ಬಿಚ್ಚಿಸೋ ಕೆಲಸ ಮಾಡ್ಬೋದು. ನಾನು ಮೊದಲೇ ಹೇಳಿದ್ದೀನಿ, ದಯವಿಟ್ಟು ಹಾಕ್ಬೇಡಿ. ಯಾಕೆ ಅಂದ್ರೆ ಟೆಕ್ನಿಕಲ್ ಆಗಿ ಲೋಪ ಇದೆ. ತಂತ್ರಾಂಶದ ಲೋಪ ಯಾವ ತರ ಇದೆ ಅಂದ್ರೆ ಅದ್ರಲ್ಲಿ ಟರ್ಮ್ ಫೀಸು ರಿಜಿಡಿಟಿ ಇದೆ. ಅದು ಅಲ್ಲ. ನಿಮ್ಮ ಶಾಲೆಯಲ್ಲಿ ನೀವೇನ್ ತಗೊಂತೀರಾ, ನಿಮ್ಮ ಸ್ವತಂತ್ರ ಇದ್ದೀರಾ. ಈಗ ಕ್ಯಾಂಪ್ಸಿನ ಅತ್ಯಂತ ದೊಡ್ಡ ದೇಶದ ಲೆವೆಲಲ್ಲಿ ಗೆದ್ದಿರ್ತಕ್ಕಂಥದ್ದು ಸರ್ಕಾರಕ್ಕೆ ಇವತ್ತಿನ ದಿನ ತಾನು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಶುಲ್ಕ ನಿಗದಿಪಡಿಸುವಂತ ಕಾಯ್ದೆನೇ ಅವರಿಗಿಲ್ಲ. ಅಂದ್ರೆ ಅವರಿಗೆ ಆ ಹಕ್ಕೇ ಇಲ್ಲ. ಅದನ್ನ ಕಿತ್ಕೊಂಡ್ಬಿಟ್ಟಿದೀವಿ. ಸೆಕ್ಷನ್ 48 ಅದು ನಮಗೆ ಪ್ರಿವೈಲ್ ಇದೆ. ಹಾಗಾಗಿ ಅದರಲ್ಲಿ ಲೋಪ ಇದೆ. ನಮ್ಮ ಶಾಲೆಯಲ್ಲಿ ಘೋಷಣೆ ಮಾಡ್ಕೋಬೇಕು. ಅದನ್ನ ತಂತ್ರಾಂಶದಲ್ಲಿ ಹಾಕೋದಕ್ಕೆ ಪ್ರಾವಿಷನ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ RTE ಮರುಪಾವತಿ ಕಿರುಕುಳದ ಬಗ್ಗೆ ಮಾತಾಡಿದೀವಿ. ಅದ್ರ ಜೊತೆಗೆ ಪರೀಕ್ಷಾ ಮಂಡಳಿ KCA ಸಂಖ್ಯೆ ಕೊಟ್ಟಿಲ್ಲ. ಕೆಲವರಿಗೆ ಫಸ್ಟ್ RR ಆಗಿಲ್ಲ ಅಂತ. ಅಂತವರಿಗೆ ಅಂಡರ್ಟೇಕಿಂಗ್ ತಗೊಂಡು ಕೊಡಿ ಯಾವುದೇ ವಿದ್ಯಾರ್ಥಿಗಳನ್ನ. ಯಾಕೆಂದ್ರೆ ಈ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ಪಡೆದಿರ್ತವೆ. ಈ ಸಲ ಮಾನ್ಯತೆ ಪಡೆದಿಲ್ಲ ಅಂದ ತಕ್ಷಣ ಅವರನ್ನ ಕಡೆಗಣಿಸೋದು ಬೇಡ ಅಂತ ಹೇಳಿ ಅದನ್ನು ಕೂಡ ಮಂಡಿಸಿದ್ದೇವೆ. ವರ್ಷಾನುಗಟ್ಟಲೆ ಮೇಲ್ಮನವಿ ಇತ್ಯರ್ಥ ಆಗದೆ ಇರೋದು. ಈಗ ಪಾಪ ಯಾರ್ಯಾರಿಗೋ ರಿಜೆಕ್ಟ್ ಆಗಿರುತ್ತೆ, ಅವ್ರು ಮೇಲ್ಮನವಿ ತಂದು 6 ತಿಂಗಳು ವರ್ಷ ಆದ್ರೂ ಇದಾಗಲ್ಲ. ಅದನ್ನ ಇತ್ಯರ್ಥ ಮಾಡಿ ಅಂತ ಕೇಳಿದ್ದೇನೆ. ಜೊತೆಗೆ BODDPI ಕಚೇರಿಗಳಲ್ಲಿ RR FR ಆಗದೇ ಇದ್ದಲ್ಲಿ ಬಲವಂತವಾಗಿ ಸರ್ಕಾರಿ ಶಾಲೆಗೆ ಮಾರ್ಕ್ ಮಾಡಿಬಿಟ್ಟಿದ್ದಾರೆ. ಇಂಥ ಶಾಲೆಗೆ ಸೇರಿಸಿ ಅಂತ ಏಜೆಂಟ್ಗಳ ತರ. ಇದನ್ನ ಆಕ್ಷೇಪ ಮಾಡಿ ಅದಕ್ಕೆ ಆದೇಶನೂ ಹಿಂಪಡೆದಾಯಿತು. ಈ ಆದೇಶ ಹಿಂಪಡೆದಾಗಿದೆ. ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಸ್ವಾಭಾವಿಕ ಬೆಳವಣಿಗೆಯ ಶಾಲೆಗಳಿಗೆ RR FR ಸಂದರ್ಭದಲ್ಲಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕನಿಷ್ಠ ಮಕ್ಕಳು 40 ಇರಬೇಕು, 25 ಇರಬೇಕು. ಇವೆಲ್ಲ ಅಗತ್ಯ ಇಲ್ಲ ಅನ್ನತಕ್ಕಂಥದ್ದನ್ನ ಅದನ್ನು ಕೂಡ ಗಮನಕ್ಕೆ ತಂದಿದ್ದೇವೆ. ವಸತಿ ಶಾಲೆಗಳ ಸಮಸ್ಯೆ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಯಾರು ಪ್ರಾಧಿಕಾರ ಅನ್ನೋದು, ಇಷ್ಟು ಸ್ಥಳಾಂತರ ಸಮಸ್ಯೆಗಳಿದ್ದಾವೆ. ಸ್ಥಳಾಂತರಕ್ಕೆ ಕಾರಣಾಂತರಗಳಿವೆ. ಅಂದ್ರೆ ಶೀತಲ ಆಗೋಗಿದೆ, ಬಿದ್ದೋಗಿರುತ್ತೆ, ಅಥವಾ ಯಾವುದೋ ಸ್ಥಳೀಯ ಪ್ರಾಧಿಕಾರ ರಸ್ತೆ ಅಗಲೀಕರಣ, ರೈಲ್ವೆ ಟ್ರ್ಯಾಕ್ ಹಾಕ್ಬೇಕು, ಇನ್ನೊಂದು ಮತ್ತೊಂದಕ್ಕೆ ಆ ಶಾಲೆಯ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಬೇರೆ ಜಾಗಕ್ಕೆ ಶಿಫ್ಟಿಂಗಿಗೆ ಅವರೇ ಅನುಮತಿ ಕೊಟ್ಟಿರ್ತಾರೆ, ನೀವು ಮಾಡ್ಕೊಬೋದು. ಅಂಥದ್ದನ್ನೆಲ್ಲ ಪರಿಗಣಿಸ್ಬೇಕು. ಯಾರ್ಯಾರಿಗೆ ಈಗ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ ಇದೆ. ಅದರ ಜೊತೆಗೆ ಅಕ್ಕಪಕ್ಕ ಒಂದು ಹೆಚ್ಚುವರಿ ಸ್ಥಳಕ್ಕೋಸ್ಕರ ಒಂದು ಪಕ್ಕದಲ್ಲೇ ಒಂದು 20 ಮೀಟ್ರೋ 10 ಮೀಟ್ರೋ 5 ಮೀಟ್ರೋ ದೂರದಲ್ಲಿ ಮಾಡ್ಕೊಂಡಿರ್ತೀವಿ. ಅದೇ ರೋಡಲ್ಲಿ ಇರುತ್ತೆ. 2ನೇ ಶಾಲೆ ಅಲ್ಲ, ಶಾಲೆಗೆ ಹೆಚ್ಚುವರಿ ಜಾಗ
ಅಂತವನ್ನ ಪರಿಗಣಿಸಬೇಕು ಅನ್ನತಕ್ಕಂಥ ಬೇಡಿಕೆ ಇಟ್ಟಿದ್ದೇವೆ. ನೈಜ ಕಾರಣಗಳಿಂದ ಸ್ಥಳಾಂತರ ಆದ ಶಾಲೆಗಳಿಗೆ ಹೊಸ ಶಾಲೆ ಮಾನದಂಡ ಹಾಕಬಾರ್ದು ಅನ್ನತಕ್ಕಂಥದ್ದು. ಬಾಡಿಗೆಲ್ಲಿ ಶಾಲೆಗಳು ತಪ್ಪಾಗಿದೆ. ಅಲ್ಲಿ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಶಾಲೆಗಳು ನಡೀತಾ ಇರ್ತವೆ. ಸ್ವಂತ ಕಟ್ಟಡ ಕಟ್ಟಿಕೊಂಡು ಹೆಚ್ಚುವರಿ ಸೌಲಭ್ಯವನ್ನ ನೀಡಿದ ಶಾಲೆಗಳಿಗೆ ಸಕ್ರಮಗೊಳಿಸುವ ಬಗ್ಗೆ ಅದಕ್ಕೆ ಏನು ಮಾನದಂಡಗಳು ಇರಬೇಕು ಅನ್ನೋದನ್ನು ಮಾತಾಡಿದ್ದೇವೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಟು ಇದು ನಮ್ಮ ಕೇಸು ರಿಟ್ ಅಪೀಲ್ 100/2024. ಇದು ಮಧ್ಯ ಹೆಸರು ಧೈರ್ಯವಾಗಿದೆ. ಆದ್ರೆ ಕ್ಯಾನ್ಸಲ್ ಸದಸ್ಯರು ನಾವು ಅಂತ ಯಾವಾಗಲೂ 4 ವರ್ಷದಿಂದ ನೀವು ನೋಂದಣಿ ಮಾಡ್ಕೊಂಡಿರ್ತೀರ. ಇವತ್ತಿಗೂ ಅದೇ ಪ್ರವಿಲಿಂಗ್ ಇರುತ್ತಲ್ಲ. ನೀವು ಕೂಡ ಪ್ರದೀಪ್ ಅವರಿಗೆ ಅಲ್ಲಿ ಇರತಕ್ಕಂಥ ಸದಸ್ಯರು ಹೇಳ್ತೀವಿ, ಮತ್ತೆಲ್ಲ ಪಾಪ ಆ ರಿನ್ಯೂವಲ್ 1,500 ರೂಪಾಯಿ ಕಟ್ಟಿ ರಿನ್ಯೂವಲ್ ಮಾಡಿಸ್ತಾ ಇದ್ರಿ. ಈಗ ಯಾರು ಮಾಡ್ತಾ ಇಲ್ಲ. ಅದು ಬರೀ ನೀವು ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಪ್ರದೀಪ್, ನೀವು ತುಂಬಾ ಚೆನ್ನಾಗಿ ಆಗ್ತೀರಾ, ನೋಂದಣಿ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ. ಜೊತೆಗೆ ಕ್ಯಾನ್ಸಿಗೂ ನೋಂದಣಿ ಆಗಿರ್ತಕ್ಕಂಥದ್ದು ರಿನ್ಯೂವಲ್ ಇದ್ರೆ ಮಾಡಿ ಅಂತ ಹೇಳಿ ಅಲ್ವಾ ಸದಸ್ಯ. ಯಾಕಂದ್ರೆ ಎಲ್ಲಾ ಹೋರಾಟ ಮಾಡಿ ದುಡ್ಡು ಖರ್ಚು ಮಾಡಿ ಇಲ್ಲಿ ರಾತ್ರಿ ಆಗಲು ಸಾಯೋದು ಕ್ಯಾನ್ಸರ್. ನಿಮ್ಮ ಬೆಂಬಲ ಇದೆ, ನಿಮ್ ಜೊತೆಗಿದ್ದೀರಾ, ಒಗ್ಗಟ್ಟಿನ ಒಂದು ಇದನ್ನ ಮಾಡಬೇಕು. ಜೊತೆಗೆ ಇದನ್ನ ನಮ್ಮ ಹಕ್ಕು ಕೂಡ ಕೇಳ್ತಾರೆ ಅಲ್ವಾ. ಧೈರ್ಯವಾಗಿ ನೀವು ಹೇಳ್ಬೋದು, ಸದಸ್ಯರು ಅಂತ ನಿಮ್ BO DDP ಬರ್ತಾರಲ್ಲ, ನಿಮ್ CRPಗಳು ಭಯ ಬೀಳ್ತೀರ. ಆದ್ರೆ ಭಯ ಬಿದ್ದು ದುಡ್ಡು ಕೊಡೋದಂತ ಅವಶ್ಯಕತೆ ಇಲ್ಲ. 1 ವಾರ ತಡೀನಿ, ಒಂದು ರಿವೈಸ್ಡ್ ಬರುತ್ತೆ, ಒಂದು ರಿವೈಸ್ಡ್ ನಿಯಮ ಬರುತ್ತೆ. ಅದರಲ್ಲಿ ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಬಹುತೇಕ ಲ್ಯಾಂಡ್ ಕನ್ವರ್ಷನ್, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇವಕ್ಕೆಲ್ಲ ಒಂದು ಹಂತ ಬರುತ್ತೆ. ಅದಾದ್ಮೇಲೆ ಏನು ಸಮಸ್ಯೆ ಇದೆ, ಅಧಿಕಾರಿಗಳ ಮನಸ್ಸಲ್ಲಿ ಏನಿದೆ ಅದನ್ನ ನೋಡಿ ಆಮೇಲೆ ಮತ್ತೆ ನಿರ್ಧಾರ ತೆಗೆದುಕೊಳ್ಳೋಣ. ನಮ್ಮ ಪುಣ್ಯ ಏನು ಅಂದ್ರೆ ನಮ್ಮ ಗೌರವ ಅಧ್ಯಕ್ಷರೇ ಇವತ್ತು ಸದನ ಸಮಿತಿಯ ಅಧ್ಯಕ್ಷರು. ಈ ಸ್ಟ್ರಾಟಜಿ ಅವರು ನಾವು ಸೇರಿ ಅದ್ಭುತವಾಗಿ ಮೂಡಿ ಬಂತು. ಇವತ್ತು ಸದನ ಸಮಿತಿಯಲ್ಲಿ ಎಲ್ಲರ ಹತ್ರ ಎಲ್ಲಾ ಪಕ್ಷದವ್ರ ಹತ್ರ ಮಾತನಾಡಿಸಿದ್ದೇನೆ. ಅದ್ರಲ್ಲಿ ನಮ್ಮ ಪಾತ್ರನೂ ಇದೆ. ನಾವು ನಿಮೋಶಿಯವರಾಗಿರ್ಬೋದು, ಭೋಜೇಗೌಡರಾಗಿರ್ಬೋದು, ನಿರಾಣಿಯವರಾಗಿರ್ಬೋದು. ಅದಕ್ಕಿಂತ ನಿನ್ನೆ ತುಂಬಾ ಚೆನ್ನಾಗಿ ಮಾತಾಡೋದು ನಮ್ಮ ಶ್ರೀನಿವಾಸ್ ಅವರು, ತುಮಕೂರು MLC ಆಗಿದಾರಲ್ಲ ಈಗ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ, ತುಂಬಾ ಚೆನ್ನಾಗಿ ಮಾತಾಡೋದು, ಖುಷಿ ಆಯ್ತು. ಆಮೇಲೆ ಬಿಲ್ಕಿಸ್ ಬಾನು ಅಂತ ನನಗೆ ನಿಜವಾಗ್ಲೂ ನನ್ನ ಹತ್ರ ಬಂದು ಏನೇನೋ ಕೆಲವು ವಿಷಯಗಳನ್ನ ಕೇಳಿದ್ರು. ಅವರನ್ನೆಲ್ಲ ನಾವು ಇವಾಗ ಇನ್ನೊಂದಷ್ಟು ಈ ಸದನ ಸಮಿತಿಯಲ್ಲಿ ಉಪಯೋಗಿಸ್ಬೇಕಾಗತ್ತೆ. ನನ್ನ ಮತ್ತೆ ಹೋಮ್ವರ್ಕ್ ನಾನು ಜಾಸ್ತಿ ಮಾಡ್ಬೇಕಾಗತ್ತೆ. ಅವ್ರಗಳ ಮುಖಾಂತರನೇ ವಿಷಯಗಳನ್ನ ಎಲ್ಲವನ್ನು ಅವರಿಗೆ ಅರ್ಥ ಮಾಡಿಸಿ, ಏನಪ್ಪಾ ಅಂದ್ರೆ ಎಲ್ಲರೂ ನಮ್ಮ ಪರವಾಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಲೀಗಲ್ ಆಗಿ ಏನ್ ಮಾತಾಡಬೇಕು, ಅಧಿಕಾರಿಗಳು ಕೇಳಿದಾಗ ಎಲ್ಲಿ ಕಟ್ಟಾಕ್ಬೇಕು ಅನ್ನುವಂತ ಸ್ವಲ್ಪ ತಂತ್ರಗಾರಿಕೆ ನಮ್ಮ ಮುಖಂಡರಲ್ಲಿ ತುಂಬಿದ್ರೆ ನಾವು ಜಯಶೀಲರಾಗ್ತೇವೆ. ನಿರಾಳವಾಗಿ ಈಸಿ ಡೂಯಿಂಗ್ ಬಿಸ್ನೆಸ್, ಇದರ ಅಭಿಪ್ರಾಯ ಮಾನ್ಯ ಕಾರ್ಯದರ್ಶಿಗಳು ಸ್ಪಷ್ಟವಾಗಿದೆ, ನಮ್ಮ ಪರ ಇದೆ. ನಮ್ಮ ಈಗಿರೋ ಆಯುಕ್ತರು, ಸರ್ ನಾನು ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಇದೆ, ನಾನು ಅಲ್ಲಿಂದ ತಗೊಂಡು ಎಲ್ಲ ಇದು ಮಾಡ್ತಾ ಇದ್ದೀನಿ ಅಂತ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಪುಣ್ಯ ಶಿಕ್ಷಣ ಮಂತ್ರಿಗಳು ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಒಪ್ಪಿಗೆ ಮುಖಾಂತರ ಅವರು ನಮ್ಮ ಬೆನ್ನಿಗೆ ನಿಂತಿದ್ದಾರೆ. ಎರಡನೇದು SSLC ರಿಫಾರ್ಮ್ ಸಪೋರ್ಟ್ ಮಾಡಬೇಕಲ್ಲ, ಅದು ಚೆನ್ನಾಗಿದೆ. ಲೆವೆಲ್ ಪ್ಲೇಯಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ 15ನೇ ತಾರೀಕು ಕೂಡ ಸರ್ಕಾರಿ ಶಿಕ್ಷಣ ಸಂಘಟನೆಯ ಮುಖ್ಯಸ್ಥರುಗಳು ಬರ್ತಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಿ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸಬೇಕು ಸರ್ಕಾರಕ್ಕೆ. ಇದು ಹೇಳಬೇಕು ಅಂದ್ರೆ ಅಭಿನಂದನಾ ಸಮಾರಂಭ ಕೂಡ ಹೌದು. ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಒಂದು ಅದ್ಭುತವಾದ ಬಿರುದನ್ನ ಕೊಡೋದ್ರ ಮುಖಾಂತರ ಪುಟ್ಟಣ್ಣನವರ ಒಂದು ಶ್ರಮಕ್ಕೂ ಒಂದು ಕೃತಜ್ಞತೆ ಸಲ್ಲಿಸೋದ್ರ ಮುಖಾಂತರ ಕಾರ್ಯದರ್ಶಿಗಳಿಗೆ, ಆಯುಕ್ತರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದ್ರ ಮುಖಾಂತರ ಅವರಿಂದ ಗುಣಮಟ್ಟ ಶಿಕ್ಷಣಕ್ಕೆ ಏನು ಅವರ ಅಭಿಪ್ರಾಯಗಳಿದಾವೆ ಅನ್ನೋದು ಕೂಡ ಇದನ್ನು ಹಂಚ್ಕೊಳ್ತೇವೆ. ಎಲ್ಲದಕ್ಕಿಂತ ಇನ್ನೊಂದು ಮಹತ್ವದಿದೆ, ರಾಷ್ಟ್ರೀಯ ಬೋರ್ಡ್ CBSE ಈಕ್ವಾಲಿಟಿ ಇನ್ನೊಂದು ಬೋರ್ಡ್, ಆ ಬೋರ್ಡಿನ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಅದಕ್ಕೆ ಬಂದು ಏನು ನಮಗೆ ಇವತ್ತಿನ ಶಿಕ್ಷಣಕ್ಕೆ
ಅವರ ಆ ಬೋರ್ಡು ಸಹಕಾರ ಆಗ್ಬೋದು, ನಮ್ಮ ರಾಜ್ಯ ಪಠ್ಯಕ್ರಮಕ್ಕೂ ಕೂಡ ಅನ್ನೋದು ಕೂಡ ಇವತ್ತು CBSE ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ICSE ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರೆಲ್ಲ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಮರ್ತ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ಗೊತ್ತಿಲ್ಲ, CBSE ಶಾಲೆ ಇರೋರು, ಕಣ್ಕಾಣದೇ ಇದ್ದವರು, ಕೈಕಾಲು ಗಟ್ಟಿ ಇಲ್ಲದೆ ಇದ್ದವಂತ ಮಕ್ಕಳಿಗೂ ಕೂಡ, ಬುದ್ಧಿಮಾಂದ್ಯ ಮಕ್ಕಳು ಕೂಡ ದಾಖಲೆ ಮಾಡಿಕೊಂಡು ಅವರಿಗೆ ಬೇಕಾಗಿರೋ ಎಲ್ಲಾ ಸೌಲಭ್ಯವನ್ನ ನಾವು ಅನುಮತಿ ದಾಖಲೆ ಪ್ರಕ್ರಿಯೆಯಲ್ಲಿ ಅದನ್ನ ತೋರಿಸ್ಬೇಕು. ಎಲ್ಲಿಂದ ತೋರಿಸೋಣ? 22 ಸಮಸ್ಯೆಗಳಿಗೆ ಅಂದ್ರೆ 22 ನ್ಯೂನತೆಗಳಿಗೆ ನಿಮ್ ಶಾಲೆಯನ್ನ ಸಜ್ಜು ಮಾಡ್ಬೇಕು. ಇಲ್ಲೇ ಇದ್ದವರು ಕಟ್ಟಡ ಒಡೆದಾಕಿ ಮಾಡ್ಬೇಕು. ಇವೆಲ್ಲ ಇದಾವೆ ಮುಂದಿನ ದಿನಗಳಲ್ಲಿ, ಇವೆಲ್ಲವೂ ಮಾರಕ ಆಗುತ್ತೆ. ನಾನು ಮುಂದಾಲೋಚನೆ ಮಾಡೋನು, ಬೀಸೋ ದೊಣ್ಣೆಗೆ ತಲೆ ತಪ್ಪಿಸ್ಕೊಳೋ ಕೆಲಸ ಮಾಡೋವಂಥವ್ರಲ್ಲ. ಅಂದ್ರೆ ಮ್ಯಾನೇಜ್ಮೆಂಟ್ಸು ಬೀಸೋ ದೊಣ್ಣೆಗೆ ತಲೆ ತಪ್ಪಿಸ್ಕೊಂಡ್ರೆ ಸಾಕು, ನಾಳೆ ನೋಡೋಣ ಅಂತೀರ. ಅದಾಗಬಾರ್ದು. ಶಾಶ್ವತ ಪರಿಹಾರದ ದಿಕ್ಕಲ್ಲಿ ಮುಂದೆ ರಿಫಾರ್ಮ್ಸ್ ಬಗ್ಗೆ ವಿಷನ್ ಮಿಷನ್ ಹೆಸರಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಹೊಂದ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಎಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ. ಇದು ನಮ್ಮ ಕಾಣಿಸ್ತಾ ಇದೆಯಾ ಸ್ಕ್ರೀನು? ಇದು ಆಕ್ಚುಲಿ ಇನ್ವಿಟೇಷನ್ ರೆಡಿ ಆಗ್ತಾ ಇದೆ. ಸುಮ್ಮನೆ ನಿಮ್ಗೆ ಫಾರ್ಮಲ್ ಆಗಿ ಹಂಚ್ಕೊಳ್ತಾ ಇದ್ದೀನಿ, ಇನ್ಫಾರ್ಮಲ್ ಆಗಿ. ಹಾಗಾಗಿ ಅವೆಲ್ಲ ನಮ್ಮ ಅತಿಥಿಗಳು, ವಿಷನ್ ಮಿಷನ್ ಮಾನ್ಯ ಶಿಕ್ಷಣ ಮಂತ್ರಿಗಳು ಜೊತೆಗೆ ಎಲ್ಲರಿಗೂ ಕರೆದಿದ್ದೀವಿ. ಯಾರ್ಯಾರು ಬರ್ತಾರೆ ಎಲ್ಲ ಸದಸ್ಯರ 9 ಜನ ಇದ್ದಾರೆ. ಆಮೇಲೆ ನಮ್ಮ ಕನ್ನಡತಿ ಪೂಜಾ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. ಇದು ನಮ್ಮ ಇನ್ನೂ ಫೈನಲ್ ಆಗಿಲ್ಲ, ನಡೀತಾ ಇದೆ. ಇಷ್ಟು ನಿಮ್ಮ ಜೊತೆ ಈ ಇದರಲ್ಲಿ ಹಂಚ್ಕೊತಾ ಇದ್ದೀನಿ. ನಿಮ್ದೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಒಂದು 3 ಪ್ರಶ್ನೆ ಇದೆ. ಅದ್ರ ಮೊದಲನೇದು ನಮ್ಮ ಸ್ವಾಮೀಜಿಯವರು ಕೇಳಿದ್ರು, ಆ ರೆಸಿಡೆನ್ಷಿಯಲ್ ಶಾಲೆಗೆ ಅನುಮತಿ ಪಡೆಯುವಂಥದ್ದು ಅದಕ್ಕೆ ಇದುವರೆಗೂ ಪ್ರಾಧಿಕಾರ ಇಲ್ಲ. ಪ್ರಾಧಿಕಾರದಲ್ಲಿ ಯಾರು ಅನುಮತಿ ಕೊಡತಕ್ಕಂಥದ್ದು ಅನ್ನೋದು ಇಲ್ಲದೆ ಇರೋದ್ರಿಂದ ಸರ್ಕಾರಕ್ಕೆ ಮೇಡಮ್ ನನಗೊಂದು ಮಾತು ಕೇಳಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಕೊಡು ಅಂತ. ಅದನ್ನು ಕೂಡ ಹಂಚ್ಕೊತೀನಿ ಅಂತ ಹೇಳಿದ್ದೇನೆ. ಅದನ್ನು ಹಂಚ್ಕೊತೀನಿ ಅಂತ ಹೇಳಿದ್ದೇನೆ. ಕಾಣಿಸ್ತಾ ಇದೆಯಾ? ಏನ್ ಕಾಣಿಸ್ತಾ ಇದೆ? ನೀವು ಕಾಣಿಸ್ತಾ ಇದ್ದೀರಾ? ನಿಮ್ಮ ಕ್ಯಾಮೆರಾ ವರ್ಕಿಂಗ್ ಅಲ್ಲಿ ಆಡಿಯೋ ವಿಡಿಯೋ ಸರಿಯಾಗಿದೆ? ಆಡಿಯೋ ವಿಡಿಯೋ ಸರಿ ಇದೆ. ಗೂಗಲ್ ಮೀಟ್ ನನಗೆ ಅದಕ್ಕೆ ಝೂಮ್ ಒಂದು ಕನೆಕ್ಟ್ ಮಾಡಿ ಅಂದ್ರೆ ನೀವು ಬೇರೆ ಕನೆಕ್ಟ್ ಮಾಡಿದ್ದೀರಾ? ಓಕೆ, ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ಹೋಗ್ತೀನಿ. ಆಮೇಲೆ ಇದು ಮಾಡಿ ನಿಮ್ಮ ಪ್ರಶ್ನೆ ಇದು ಮಾಡಿ. ಸ್ವಾಮೀಜಿಗಳು ಕೇಳಿದ ಪ್ರಶ್ನೆಗೆ ಈಗಾಗಲೇ ಇದಕ್ಕೆ ಪೂರಕವಾಗಿ ಇದುವರೆಗೂ ಯಾವುದೇ ಪ್ರಾಧಿಕಾರ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕೊಡ್ಬೇಕಾ, ಸ್ಥಳೀಯ ಸಂಸ್ಥೆ ಕೊಡ್ಬೇಕಾ ಅನ್ನೋಂಥ ಗೊಂದಲ ಇದೆ. ಹಾಗಾಗಿ ಇಲಾಖೆ ವತಿಯಿಂದ ಆ ಗೊಂದಲ ಇರೋದನ್ನ ಹಂಗೆ ಬಿಡೋಣ ಅಂತ ನಾವು ನೀವೇ ತಗೊಳ್ಳಿ ಅಂತ ಇದೀವಿ. ಅಂದ್ರೆ ಶಿಕ್ಷಣ ಇಲಾಖೆನೇ ಅನುಮತಿ ಕೊಡೋದ್ರಿಂದ ನೀವೇ ಯಾಕೆ ಮಾಡಬಾರ್ದು ಅಂತಲೂ ನಾವು ಅವರಿಗೆ ಇದು ಮಾಡಿದ್ದೀವಿ. ನಿನ್ನೆ ಇದ್ರ ಬಗ್ಗೆ ದೀರ್ಘಕಾಲ ಚರ್ಚೆ ಕೂಡ ಆಗಿದೆ. ನೋಡೋಣ ಏನು ತೀರ್ಮಾನ ಕೈಗೊಳ್ತಾರೆ ನೋಡ್ಬೇಕು. ಬಟ್ ಇದರಿಂದ ಯಾವುದೇ ರೀತಿಯಲ್ಲಿ ಆರ್ಆರ್ಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ವಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಮೆಂಬರ್ಶಿಪ್ ಡ್ರೈವ್ದು ನೀವು ಬಹಳಷ್ಟು ಸಲ ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಒಂದು ವಿಡಿಯೋ ಶೇರ್ ಮಾಡಿದಾಗ ನನಗೆ ನಿಜವಾಗ್ಲೂ ಪ್ರದೀಪ್ ಹೇಳ್ತೀನಿ, ಇಷ್ಟು ಜನ ಕೂತಿದ್ದೀರಾ ಹೇಳ್ತೀನಿ, ನಮಗೆ ಅವಮಾನ ಆಗತ್ತೆ, ನಮಗೆ ನಾಚಿಕೆ ಆಗತ್ತೆ. ನಿಮ್ಮ ನೈತಿಕ ಜವಾಬ್ದಾರಿ ಇಷ್ಟು ಮಾಡ್ತಾ ಇದೀವಿ, ಯಾರೇ ಕಣ್ಣಲ್ಲಿ ನಡ್ತಾ ಇರೋರಿಗೆ ಅರ್ಥ ಆಗತ್ತೆ. ಕೆಲವರು ಹೊಗಳ್ತೀರಾ, ನನಗೆ ಹೊಗಳಿಕೆ ಬೇಡ, ಆದ್ರೆ ನನಗೇನು ಜೊತೆಗಿರೋಣ ಎಲ್ಲಾರು ಸೇರಿ, ನನ್ನ ಮನೆ ಕೆಲಸ ಅಲ್ಲ. ಆಮೇಲೆ ಏನಾರ ಕಾರ್ಯಕ್ರಮಗಳಿಗೆ ಕರೆದ್ರೆ ನಮ್ಗೆ ಆ ಪ್ರೋಗ್ರಾಮ್ ಇದೆ, ನಾವು ಜೀವನ ಮಾಡ್ತಾ ಇದ್ದೀವಿ, ಅನ್ನ ತಿಂತಾ ಇದ್ದೀವಿ, ನಮ್ಮ ಪ್ರತಿಷ್ಠೆ ನಾವು ಹೆಸರು ಮಾಡಿದ್ದೀವಿ. ಈ ವ್ಯವಸ್ಥೆಯಿಂದ ಆ ವ್ಯವಸ್ಥೆಗೆ ಒಂದು ದಿನ ನೀವು ನೋಡಿ, ಇವತ್ತು ಕೂಡ ಅಲ್ಲಿ ಬಂದಿರೋದು ಎಷ್ಟು ಜನ ಬಂದಿದ್ದಾರೆ, ನೋವಾಗತ್ತೆ.
ನೀವು ಯಾಕೋ ನೀವು ಮುಖಂಡರುಗಳು ಅಗ್ರೆಸಿವ್ ಆಗಿದ್ರು ಬೇಜಾರು ಮಾಡ್ಕೊತಾರೆ, ಆದ್ರೆ ಈ ತರ ಧೋರಣೆ ತೋರಿಸಿದಾಗ ಬೇಜಾರು ಆಗದೆ ಇನ್ನೇನಾಗುತ್ತೆ. ಆಮೇಲೆ ಒಂದು ಮರ್ತು ಬಿಡಿ, ನಿಮ್ BO ನಿಮ್ DDP ಓಲೈಕೆ ಮಾಡಿ ನೀವೇನಾರ ಬದುಕೊಳ್ತೀರಾ ಅಂದ್ರೆ ಖಂಡಿತ ಇಲ್ಲ. ಗಾಜಿನ ಮನೇಲಿ ಇದ್ದೀವಿ, ನಿಮ್ ರೆಕಮೆಂಡೇಶನ್ ಇದೆಲ್ಲ ತಾತ್ಕಾಲಿಕ. CM ಏನು ಮಾಡಕ್ಕಾಗಲ್ಲ, ನಾವು ಸರಿಪಡಿಸ್ಕೊಬೇಕು ಪಾಲಿಸಿ ಅಡಿಯಲ್ಲಿ. ಹೌದಾ ಅಲ್ವಾ? ಖಂಡಿತವಾಗ್ಲು. ಆದ್ರೆ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಆ ಮ್ಯಾನೇಜ್ಮೆಂಟ್ಗಳಿಗೆ ಬಿಸಿ ಮುಟ್ಟಕ್ಕಿಂತ ಮುಂಚೆನೆ ಪರಿಹಾರ ಸಿಕ್ಬಿಡ್ತಾ ಇದೆ. ಹಾಗಾಗಿ ಅವರೊಂದು ಸೇಫ್ ಝೋನ್ ಅಲ್ಲಿ ಇದೀವಿ, ಯಾರೋ ಮಾಡ್ತಿದ್ದಾರೆ ಮಾಡ್ತಾ ಇರಲಿ, ನಮ್ಮ ಕಡೆ ನಮ್ಮ ಶಾಲೆ, ನಮ್ಮ ಸ್ಕೂಲ್ ಡೇ, ನಮ್ಮ ಆನ್ಯುವಲ್ ಡೇ, ಟೂರ್ ಪ್ರೋಗ್ರಾಮು, ಫಂಕ್ಷನ್ಸ್ಗಳು ಮಾಡ್ಕೊಂಡಿರೋಣ, ಆಗದ್ ಹಾಗೆ ಆಗ್ತದೆ ಅನ್ನುವಂತಹ ಒಂದು ಮನಸ್ಥಿತಿಲಿ ಆಮೇಲೆ ಒಂದ್ ಕಡೆ ದೂರ ಆಗ್ತಾ ಇದೆ. ಲೋಕಲ್ ಮನಸ್ಥಿತಿಗಳು ಇದಾವಲ್ಲ, ಪೈಪೋಟಿ. ನಾನು ಯಾವಾಗ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಇದನ್ನೇ ನೋಡ್ತಾ ಇದ್ದೆ. ತೂತು ಮೇಮೆ. ಲೋಕಲ್ ಅಲ್ಲಿ ನೀವು ಏನ್ ಆಗ್ತಾ ಇದೆ ಹಿಂದೆ ಜನಕ್ಕೆ ತಿಳುವಳಿಕೆ ಕೊಡಿ. ಆದ್ರೆ ನಿಮ್ಮ ಲೋಕಲ್ ಅಲ್ಲಿ ನಾನು ಅಂದ್ರೆ ಯಾರಿಗೂ ಅಲ್ಲ. ನಾವೆಲ್ಲರೂ ಸೇರಿದ್ರೆ ಈ ಮನಸ್ಥಿತಿ ಬಿಟ್ರೆ ಎಲ್ಲರಿಗೂ ಸರಿ ಹೋಗುತ್ತೆ. ಅದು ಯಾಕೋ ನಮ್ಮ ಸ್ಕೂಲ್ ವಿದ್ಯಾವಂತರು, ನಾವೆಲ್ಲ ವಿದ್ಯಾ ಸಂಸ್ಥೆಗಳು ಕಟ್ಟಿರೋರು, ನಾನು ಇದನ್ನ ಗುರುಗಳೇ ನಾನು ಹೇಳೋದ್ರ ಬದಲು ನಿಮ್ಮ ವಾಕ್ಯಗಳಲ್ಲಿ ಹೇಳಿದ್ರೆ ನನಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ನಾನಂತೂ ಇದನ್ನ ಕೇಳಿ 40 ವರ್ಷ ನಂದು ಈ ಸಂಘಟನೆ ವ್ಯವಸ್ಥೆ ನೋಡ್ಬಿಟ್ಟು ನನಗಿದು ಕಾಮನ್ ಆಗಿದೆ ಬರೀ. ಆಮೇಲೆ ನಮ್ಮ ರಾಮನಗರ ಜಿಲ್ಲೆ ಅಲ್ಲ, ಇಡೀ ದೇಶ ನೋಡ್ತಾ ಇದ್ದೀನಿ, ಎಲ್ಲಾ ಕಡೆನೂ ಇದೆ. ಸಾಧನೆಗಳಂತೂ ನಾನು ಏನೂ ನೋಡಿಲ್ಲ, ಮಾಡೋರು ಮಾಡ್ತಾ ಇರ್ತಾರೆ. ನೀವು ಗುರುಗಳಿದ್ದೀರಿ, ಹಿರಿಯರಿದ್ದೀರಿ, ನಿಮ್ಮ ತೀಕ್ಷ ಆಶೀರ್ವಾದ ವಚನಗಳು ಏನು ಹೇಳ್ತೀರೋ ಅದರಲ್ಲಿ ಬರಲಿ ಅಂತ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದ್ರೆ ಮಾಡೋದು ಯಾರೋ, ಹೊಗಳಿಕೆ ತಗೊಳ್ಳೋದು ಯಾರೋ, ಅದ್ರ ಮಧ್ಯ ಹೊಟ್ಟೆ ಕಿತ್ಕೊಡೋದು ಯಾರು? ಈ ಎಲ್ಲದಕ್ಕೂ ಅಂತ್ಯವೇ ಇಲ್ಲ, ಹಂಗಾಗಿದೆ. ಆಮೇಲೆ ನಮಗೋಸ್ಕರ ನಿಂತಿರೋರು ಬೆಳ್ಳಿನ ಕೇಸ್ತು. ನಮ್ಮ ಪುಟ್ಟಣ್ಣನ ನಾನು ಇಲ್ಲೇನು ಹೊಗಳ್ತಾ ಇಲ್ಲ. ಕೆಲವರು ಹೇಳ್ತಾರೆ ಪುಟ್ಟಣ್ಣನ ಕರ್ತವ್ಯ ಅಲ್ಲ ಅಂತ, ಅದಲ್ಲ. ನಾನು ಎಷ್ಟೋ ಜನ ನೋಡಿದ್ದೀನಿ, ಪುಟ್ಟಣ್ಣನು ಬೇಜಾರು ಮಾಡ್ಕೊಂತಾರೆ, ಏನಪ್ಪ ಮಾಡ್ತಾ ಇದೀವಿ ಯಾರಿಗೆ ಅಂತ. ಅವ್ರಿಗೂ ಅದೇ ಬೇಸರ ಇದೆ, ನನಗೇನು ಬೇಸರ ಇದೆಯೋ ಅವ್ರಿಗೂ ಇದೆ. ಆದ್ರೆ ನಾವು ಧರ್ಮವಾಗಿ ಮಾಡ್ತಾ ಇದ್ದೀವಿ, ನಾವು ಸಂಕಲ್ಪ ತೊಟ್ಟಿದ್ದೇವೆ, ಪ್ರಾಮಾಣಿಕವಾಗಿದ್ದೇವೆ. ಅದರಿಂದ ₹1 ಇವತ್ತವರೆಗೂ ಅಲ್ಲಿ ಕೂತಿರೋರು ಒಬ್ರು ಯಾರಾದ್ರೂ ಸಂಘಟನೆಗೆ ವೈಯಕ್ತಿಕವಾಗಿ ದುಡ್ಡು ಕೊಟ್ಟಿದ್ದೀವಿ ಅನ್ನೋರು ಇದ್ದಾರ? ಸಂಘಟನೆ ಅಂದ್ರೆ ಶಶಿಕುಮಾರ್ ಮಾಡ್ತಾ ಇರೋದ್ರಿಂದ ಶಶಿಕುಮಾರ್ ಯಾರೂ ಕೊಟ್ಟಿಲ್ಲ. ನಾವೇ ಲಕ್ಷಾಂತರ ರೂಪಾಯಿ ಒಂದು ತಿಂಗಳಿಗೆ ನನಗೆ ನನ್ನ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಂತ ಪರಿಸ್ಥಿತಿ ಇದೆ, ಅದು ಕೆಲವರಿಗೆ ಗೊತ್ತಿದೆ. ಆದ್ರೂ ಇದು ಸಂಘದ ಕೆಲಸ, ನಮ್ಮೆಲ್ಲರ ಅಳುವು ಉಳುವು ಅಂತ ನಾವು ಮಾಡ್ತೇವೆ. ಏನೋ ಭಗವಂತ ಅಲ್ಪ ಬುದ್ಧಿ ಕೊಟ್ಬಿಟ್ಟಿದ್ದಾನೆ, ಲೀಗಲ್ ಆಗಿ ಕೊಟ್ಟಿರೋದನ್ನ ಅದನ್ನ ಇಟ್ಕೊಂಡು ನಾನು ಲೀಗಲ್ ಆಗಿ ಈ ಸರ್ಕಾರವನ್ನ ಅಧಿಕಾರಿಗಳನ್ನ ಕಟ್ಟಾಕೊಂಡು ಹೋಗ್ತಾರೆ. ಆದ್ರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಲ್ಲ. ಹಾಗಾಗಿ ಇದು ಭಾಷಣದ ವೇದಿಕೆ ಬೇಡ. ಈಗಲೂ ಕೂಡ ಒಂದು ಪೇಪರ್ ಅಲ್ಲಿ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ ಗೊಂದಲ ಅಂತ, ಕನ್ನಡ ಪದ. ಈಗ TV9 ಅವ್ರು ಫೋನ್ ಮಾಡಿಬಿಟ್ಟು ನನಗೆ ಈಗ ಲೈವ್ ಕಳಿಸ್ತಾರೆ. ಅದು ಆಕ್ಚುಲಿ ಗೊಂದಲನೇ ಇಲ್ಲ, ಸುಮ್ಮನೆ ಗೊಂದಲ ಅಂತ ಪೇಪರ್ ಅಲ್ಲಿ ಹಾಕಿದ್ದಾರೆ, ಅದಕ್ಕೆ ಗೊಂದಲ. ಇದು ಸಾಕು ಆಕ್ಟಿವಿಸ್ಟ್ಗಳಿಗೆ, ಏನು ಗೊಂದಲ ಇಲ್ಲ. ಹಂಗಂತ ಪರಿಹಾರನೂ ಇಲ್ಲ, ಪರಿಹಾರ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ವಾರದೊಳಗೆ ಅಧಿಕಾರಿಗಳು ನಿನ್ನೆ ಒಪ್ಕೊಂಡು ಹೋಗಿದ್ದಾರೆ. ಅದಕ್ಕೆ ರಿವೈಸ್ಡ್ ಕಂಟೆಂಟ್ ಅನ್ನ ಕೊಡ್ತಾರೆ, ಅದ್ರ ಪ್ರಕಾರ ನಾವೆಲ್ಲ ಸಜ್ಜಾಗೋಣ. ಈಗ 3 ಗಂಟೆಗೆ ಬೇರೆ ಅವ್ರು ಯಾರು ZTV ಅವ್ರು ಕರೆದವ್ರು, ಅಲ್ಲಿ ಬೇರೆ ಹೋಗ್ಬೇಕು. ನಾನು ಯಾವತ್ತೂ ಹೋಗಲ್ಲ ಅವರಿಗೆಲ್ಲ, ಅದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಈ ಫೇಶಿಯಲ್ ರೆಕಗ್ನೈಸ್ ಅಟೆಂಡೆನ್ಸು ಸರ್ಕಾರ ಶಾಲೆಗೆ ಒಳ್ಳೇದೇ ಅಂತ ಹೇಳಿ ಹೋಗ್ತಾ ಇದ್ದೀನಿ. ತಮ್ಮ ಆಶೀರ್ವಾದ ಇರಲಿ. ಅಲ್ಲಿರುವಂಥ ಗುರುಗಳಿಗೆ ನನ್ನ ನಮನವನ್ನು ಇನ್ನೊಮ್ಮೆ ಸಲ್ಲಿಸ್ತಾ, ಎಲ್ಲ ಸದಸ್ಯರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ, ಮೊದಲೆಲ್ಲ 100 ಜನ ಬರ್ತಾ ಇದ್ರು,
10-20 ಜನ ಅಲ್ಲ. ಅದೇ ರೀತಿಯಲ್ಲಿ ಈ ಸಲ ನಿಮ್ಮ ಭಾಗ ನಮ್ಗೆ ಹತ್ರ ಇರೋರಿಗೆ ನಾವು ಜಾಸ್ತಿ ಕರಿಬೇಕು, ದೂರದಲ್ಲಿರೋರಿಗೆ ಕರೆಯೋದ್ರಲ್ಲಿ ಅರ್ಥನೂ ಇಲ್ಲ. ಹಾಗಾಗಿ ಅರಮನೆ ಮೈದಾನದಲ್ಲಿ 7ನೇ ಗೇಟಲ್ಲಿ ಬೆಳಗ್ಗೆ 8:00 ನೋಂದಣಿ ಪ್ರಾರಂಭ ಆಗುತ್ತೆ. ಎಲ್ಲರೂ ಬನ್ನಿ. 5 ಗಂಟೆ ತನಕ ಕಾರ್ಯಕ್ರಮ ಆಗುತ್ತೆ. 2 ಸೆಷನ್ನಲ್ಲಿ ಒಂದು ಟೈಮ್ ಗಿವಿಂಗು, ಇನ್ನೊಂದು ನಮಗೆ ಮಿಷನ್ ಏನಿದೆ ಮುಂದಕ್ಕೆ ಅದು, ಅದ್ರ ಜೊತೆಗೆ 100 ಜನ ಟೀಚರ್ಸ್ ಏನು ಬ್ರೇನೋಥಾನಲ್ಲಿ ರಾಜ್ಯ ಮಟ್ಟದಲ್ಲಿ ಅರ್ನ್ ಮಾಡಿದ್ದಾರೆ, ಅಂದ್ರೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಡಿಜಿಟಲ್ ಅಲ್ಲಿ ಅದ್ಭುತವಾಗಿ 11 ವಿಭಿನ್ನವಾಗಿರ್ತಕ್ಕಂಥ 11 ಕೇಳಿಸ್ತಾ ಇದೆಯಾ? 11 ವಿಭಿನ್ನವಾಗಿರ್ತಕ್ಕಂಥ ಒಂದು ಶಿಕ್ಷಕರಿಗೆ ಇರಬೇಕಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನ ಅರ್ಥಕೊಂಡು ಅದನ್ನ ಸ್ಪರ್ಧೆಯ ರೀತಿಯಲ್ಲಿ 2,000 ಚಿಲ್ಲರೆ ಟೀಚರ್ಸ್ಗಳ ಮಧ್ಯ 100 ಜನ ಆಯಾ ಶಾಲೆಯಲ್ಲಿ ಪ್ರಥಮರು ಇದ್ದಾರೆ, ಅವರಿಗೆ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಆಮೇಲೆ ಮ್ಯಾನೇಜ್ಮೆಂಟ್ಸ್ ಒಂದಷ್ಟು ಜನ ಇದ್ದಾರೆ. ಇದು ಸೆಕೆಂಡ್ರಿ ಕಾರ್ಯಕ್ರಮ. ಮುಖ್ಯವಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ನಮ್ಮ ಕೃತಜ್ಞತೆಯನ್ನ, ಏಕೆಂದ್ರೆ ಎಷ್ಟೋ ಶಿಕ್ಷಣ ಮಂತ್ರಿಗಳು ಪ್ರಯತ್ನ ಪಟ್ಟರು. SSLC ರಿಫಾರ್ಮ್ ಮಾಡಿರೋದು ಇವತ್ತು ನಿಮಗೆ ವರದಾನ. ನಮ್ಮ 6-7 ಲಕ್ಷ ವಿದ್ಯಾರ್ಥಿಗಳನ್ನ ನಾವು ಒಂದು ವರ್ಷಕ್ಕೆ ಫೇಲ್ ಅನ್ನೋ ಹೆಸರಲ್ಲಿ ಬೀದಿಗೆ ಬಿಟ್ಟು ಅವರು ಅನ್ಯ ಪ್ರಕ್ರಿಯೆಯಲ್ಲಿ, ಅಂದ್ರೆ ಡ್ರಗ್ ಅಬ್ಯೂಸು, ಸಬ್ಸ್ಟೆನ್ಸ್ ಅಬ್ಯೂಸು, ಅರ್ಲಿ ಮ್ಯಾರೇಜು, ಲೇಬರು, ಕೂಲಿ ಪುಂಡ್ರಾಗೋದು, ಬೇರೆ ಬೇರೆ ಅಫೆನ್ಸ್ಗಳಲ್ಲಿ ತೊಡ್ಕೊಳ್ಳೋದು, ಎಲ್ಲದರಲ್ಲೂ ತೊಡ್ಕೊತಾ ಇದ್ರು. ಅಂಥದ್ರಲ್ಲಿ ಲಕ್ಷಾಂತರ ಮಕ್ಕಳಿಗೆ ಈ ಆದೇಶ, ಕೋಟ್ಯಾಂತರ ಮಕ್ಕಳಿಗೆ ಏನಾಗುತ್ತೆ, ಲಕ್ಷಾಂತರ ಮಕ್ಕಳು ಬೀದಿಗೆ ಬೀಳೋದು ತಪ್ಪು ಅಂತ ಕೆಲಸ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಮಧು ಬಂಗಾರಪ್ಪ ಅವರು ತೆಗೆದುಕೊಂಡಂತ ನಿಲುವು ಇದೆಯಲ್ಲ, ನಮ್ಮ ಬೇಡಿಕೆ ಇತ್ತು. ದುಂಡು ಮೇಜಿನ ಸಭೆ ಮುಖಾಂತರ ನಿಮ್ಮ ಭಾಗದ ಮುಖಂಡರು ಕೂಡ ಇತ್ತು. ಆ ಒಂದು ಅದ್ಭುತವಾದ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನಾವು ಧರ್ಮವಾಗಿ ಅವರಿಗೆ ಕೈ ಹಿಡಿತಾ ಇದ್ದೇವೆ. 2ನೇದು ಸದನ ಸಮಿತಿ ಮಾಡೋದ್ರ ಮುಖಾಂತರ 7 ವರ್ಷ ಅಜ್ಞಾತವಾಸಕ್ಕೆ ಪರಿಹಾರ ಸಿಕ್ಕಿದೆ. ಇದಕ್ಕೆ ಎಲ್ಲ ಕ್ರೆಡಿಟು ಕ್ಯಾಂಪ್ಸ್ ಮುಂದೆ ಅಲ್ಲ, ಪುಟ್ಟಣ್ಣನವರಿಗೂ ಕೂಡ ವಿಶೇಷವಾದ ಕ್ರೆಡಿಟ್ ಹೋಗ್ಬೇಕು. ನೀವೆಲ್ಲ ಒಂದ್ ಹೇಳ್ತೀನಿ, ಋಣ ಇಡಬೇಕು. ನಾನು ವ್ಯಕ್ತಿ ಪರ ಅಲ್ಲ, ಅವ್ರ ಕೆಲಸದ ಪರ. ಆ ಮನುಷ್ಯ ಒಂದು ಬೆನ್ನಿಗೆ ನಿಂತಿದ್ದಾರೆ. ಬಟ್ ಅನಿವಾರ್ಯವಾಗಿ ಬೇರೆ ಯಾರು ಕೂಡ ಸಿಗಲ್ಲ ನನಗೆ ಅಂತ ನಾನಂತೂ ಅವರಿಗೆ ತುಂಬಾ ಬೇಸರ ಆಗ್ಬಿಟ್ಟಿರ್ತೀನಿ. ಯಾಕಂದ್ರೆ ನನ್ನಷ್ಟು ಗೋಳಿಕೊಂಡು ಯಾರು ಇರಲ್ಲ ಅವ್ರಿಗೆ. ಈ ಸಂಬಂಧ ತಲೆ ತಿಂದು ಜಗಳ ಮಾಡಿ ಅವ್ರ ಹತ್ರ ಕೂಡ ನಾನು ನೇರ ಜಗಳ ಮಾಡ್ತೀನಿ. ಬೇರೆ ಯಾರ ಹತ್ರ ಅವರೇ ಹೇಳ್ತಾರೆ, ಅವರಿಗೆ ಕೇಳಿ ಹೇಳ್ತಾರೆ. ಅಂದ್ರೆ ನಾನೊಬ್ಬ ನಿಷ್ಠುರಾದ್ರೂ ಪರವಾಗಿಲ್ಲ, ಸಮಸ್ಯೆ ಬಗೆಹರಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಪಾಪ ಅವ್ರನ್ನ ಉಪಯೋಗಿಸ್ಕೊಂಡಿದ್ವಿ. ಅವ್ರ ಬಗ್ಗೆ ನಮ್ಗೆ ಅವರಿಗೆ ಋಣ ತೀರ್ಸೋಕ್ಕಾಗಲ್ಲ. ಅವ್ರ ಋಣ ವೈಯಕ್ತಿಕವಾಗಿ ರಾಜಕೀಯ ಬೇರೆ ಇರುತ್ತೆ, ಆದ್ರೆ ಮನುಷ್ಯನಾಗಿ ಅದ್ರ ಬಗ್ಗೆ ದೂಸರ ಮಾತಾಡಂಗಿಲ್ಲ. ನನ್ನಲ್ಲಿ ಯಾವುದು ನಿಮ್ಗೆ ಅನ್ಫಿಲ್ಟರ್ಡ್ ಮಾತೆ, ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ, ನಾನು ಯಾವ ಪಕ್ಷದ ಪರನೂ ಅಲ್ಲ. ಆದ್ರೆ ಒಳ್ಳೇದ್ ಮಾಡಿರೋ ಪರ. ಮಧು ಬಂಗಾರಪ್ಪ ಹೇಳ್ತಾ ಇದ್ರು, ಅಯ್ಯೋ ನೀನ್ ಜಾಸ್ತಿ ತಿಳ್ಕೊಂಬಿಟ್ಟಿರೋದೇ ನಿನ್ ಕಷ್ಟ ಅಂತ. ಹಾಗಾಗಿ ಇದು ತಿಳುವಳಿಕೆ ಅಲ್ಲ, ನ್ಯಾಯ. ಆದ್ರೆ ಒಂದ್ ಹೇಳ್ತೀನಿ ಕೊನೆಯದಾಗಿ, ನ್ಯಾಷನಲ್ ಬೋರ್ಡ್ಗಳು ಏನಿದಾವೆ, CBSE, ICSE, ಅದರಲ್ಲಿ ಇರ್ತಕ್ಕಂಥ ಪಠ್ಯ ಪುಸ್ತಕ ಪರಿಷ್ಕರಣೆಗೂ ಕೂಡ ಮುಂದಾಗಿದ್ದೇವೆ. ಸರ್ಕಾರ ಮುಂದಾಗಿ 2ನೇದು ಮಹತ್ವದ್ದು, ಈ 18ನೇ ತಾರೀಕು ನನ್ನ ಬೇಡಿಕೆ ಒಂದು ಮಹತ್ವದ ಬಗ್ಗೆ ಎಲ್ಲರೂ ಧ್ವನಿಯಾಗಬೇಕು. ರಾಜ್ಯ ಪಠ್ಯಕ್ರಮಕ್ಕೆ CBSE ತರಾನೇ 2 ಗಣಿತ, 2 ವಿಷಯ, ಅಂದ್ರೆ 2 ಲೆವೆಲ್ ಪರೀಕ್ಷೆ, ಇದು ಒಂದು ಗುರಿ. ಇದು ಒಂದಾಗ್ಬಿಟ್ರೆ ಸಿಂಪ್ಲಿ ಸೂಪರ್ ಅಂತ ನಾನು ಭಾವಿಸಿದ್ದೀನಿ. ನೀವು ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳ್ಬೋದು, ಒಪ್ಕೊಳ್ಳಿ. ಮಕ್ಕಳಿಗೆ ಒಳ್ಳೇದಾಗತ್ತೆ. ಗಣಿತ CBSE ಯಲ್ಲಿ ಹೆಂಗಿದೆ, ಅದೇ ಪಾಠ, ಪಠ್ಯ ಪುಸ್ತಕ ಅದೇ ಪಾಠ, 2 ತರದ ಪೇಪರು. ಯಾರು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅವನು ಸ್ಟ್ಯಾಂಡರ್ಡ್ ತಗೊಂತಾನೆ. ಬೇಸಿಕ್ ಅಂದ್ರೆ ಇದು ಬಂದ್ಬಿಟ್ಟು ಸಾಮಾನ್ಯ ಮಕ್ಕಳು ಅವ್ರ ಆರ್ಟ್ಗೋ ಕಾಮರ್ಸ್ಗೋ ಅಥವಾ ಅಂಗಡಿ ಇಟ್ಕೊಂತೀನಿ ಜೀವನ ರಚಿಸ್ಕೊಂತೀನಿ ಅನ್ನೋರಿಗೆ ಅದ್ರ ಮುಖಾಂತರ ಪಾಸ್ ಆದ್ರೆ ಅಲ್ಲೊಂದಷ್ಟು ಒತ್ತಡವಿದ್ರೆ ಇದು ನನ್ನ ಯೋಚನೆ. ಏನಂತೀರಾ? ಅಲ್ಲ ಬೇರೆಯವರು ಎಲ್ಲರ ಹೋರಾಟನೂ ಪ್ರಾರಂಭದಿಂದ ಕೂಡ ಅದೇ ಆಗಿತ್ತು.
ಇದನ್ನ ನಾವು ಅವತ್ತಿನ ದಿನ ಬೇಡಿಕೆ ಇಡಬೇಕು ಜೋರಾಗಿ. ಸೆಂಟ್ರಲ್ ಬೋರ್ಡ್ ಏನಿತ್ತು ಹಾಗೆ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅನ್ನು ಕೂಡ ಮಾಡಿ ಎಲ್ಲ ಇದು ಎಕ್ಸಾಮ್ ಲೆವೆಲ್ ಪ್ಲೇಯಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ವಿಷನ್ ಕೂಡ. ಲೆವೆಲ್ ಪ್ಲೇಯಿಂಗ್ ನಮ್ಮಲ್ಲಿ ಕೂಡ ಮನಸ್ಥಿತಿ ಬಂದಿದ್ದಾರೆ ಅಧಿಕಾರಿಗಳು ಈಗ, ಅದಕ್ಕೆ ಅವರಿಗೆ ಥ್ಯಾಂಕ್ ಯು. ಮತ್ತೊಂದು ಡೌಟ್ ಅಣ್ಣ, ಈಗ 18 ಪ್ರೋಗ್ರಾಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಈಗ ಹೊಸ ಸದಸ್ಯರುಗಳಿಗೆ ಅವ್ರಿಗೆ ನಂಬರ್ ಇಲ್ಲ, ಕ್ಯಾಂಪ್ಸ್ ಐಡಿ ಇಲ್ಲ, ಅವ್ರು ಹೇಗೆ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಬೋದು, ಎಲ್ಲ ಆನ್ಲೈನ್ ಇಲ್ಲ. ಅಲ್ಲ ನಂಬರ್ ಹಾಕ್ತೇನೆ ಆಗ್ಬೋದಾ? ನಂಬರ್ ಅಲ್ಲ ಅದಕ್ಕೆ ಹಾಕಕ್ ಬಿಡಲ್ಲ, ಎಲ್ಲ ಒಂದು ಮೆಂಬರ್ಶಿಪ್ ತಗೊಂಡ ತಕ್ಷಣ ಮಾಡ್ಕೊಬೋದಲ್ಲ. ಏನು 30 ದಿನ ಅವತ್ತೇ ತಗೊಬೇಕು ಅಲ್ಲೇ ಬಂದು ಅಂತ ಏನಾರ ಇದೆಯಾ? ಇಷ್ಟು ಮಾಡಿ ನಮಗೆ ನಿಮ್ಮ ಮೇಲೆ ನಂಬಿಕೆ ನಮ್ಮ ಮೇಲೆ ನಂಬಿಕೆ ಇದ್ದು ಮಾಡ್ಕೊಂಡು ಹಂಗೆ ನೋಂದಣಿ ಏನಾರ ಗುರುಗಳಿಂದ ಮಾತಾಡಿ. ಜೈ ಶ್ರೀ ಗುರುದೇವ್. ಶಶಿಕುಮಾರ್ ಅವರು ಇದುವರೆಗೂ ಸಾಕಷ್ಟು ತಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗೆಗೆ ಅವರ ನಿಲುವು, ಹೋರಾಟ, ಸಾಧನೆಯ ಬಗೆಗೆ ಭಾಳಷ್ಟು ಹೇಳಿದರೆ, ಅವರು ಹೇಳಿದ ಹಾಗೆ ಭಾಳ ಒಂದು ಕೊರತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಉದಾಸೀನ ಭಾವನೆ, ಯಾರೋ ಮಾಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಲ್ಲ ಅಂತ ಹೇಳಿದ್ರೆ ಭಾಳ ನೋವನ್ನು ಪಡಬೇಕಾದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾದಿರ್ತದೆ. ತಾತ್ಕಾಲಿಕವಾಗಿ ಒಂದಿಷ್ಟು ಏನೋ ನಿಮ್ಮ ಪರ್ಸ್ನಲ್ ಇರ್ತಕ್ಕಂಥ ಹಣವನ್ನು ಕೊಟ್ಟು ಪರ್ಮಿಷನ್ಗಳನ್ನ ಇತ್ಯಾದಿಗಳನ್ನ ನೀವು ಪಡ್ಕೊಳ್ಬೋದು ಅಷ್ಟೇ, ಆದರೆ ಅದು ಶಾಶ್ವತ ಅಲ್ಲ. ಶಾಶ್ವತವಾದ ಪರಿಹಾರವನ್ನು ಹುಡುಕೊಳ್ಬೇಕು ಅಂತ ಹೇಳಿದ್ರೆ ಏನಿವತ್ತು ಒಂದು ಏನು ಸಬ್ಜೆಕ್ಟನ್ನು ಇಟ್ಕೊಂಡು ನಮ್ಮ ಶಶಿಕುಮಾರ್ ಅವರು ಹೊರಟಿದರೆ ಸಂಘಟನೆಗಳ ಮೂಲಕ ಇದಾಗಬೇಕು ಅಂತ ಹೇಳಿ ಈಗಾಗಲೇ ಹೇಳಿದರೆ 18ನೇ ತಾರೀಕಿನ ದಿನ ಎಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಹೊರಟಿಯವರ ಜೊತೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚಿಸಿ ನಮ್ಮ 7 ವರ್ಷಗಳಿಂದ ಪಡ್ತಾ ಇರ್ತಕ್ಕಂತಹ ಒಂದು ವಿಚಾರಧಾರೆಗಳೇನಿದೆಯಲ್ಲ, ಯಾರು ಪರಿಹಾರ ಮಾಡೋಕ್ಕಾಗದೇ ಇರ್ತಕ್ಕಂಥ ವಿಚಾರಧಾರೆಗಳಿವೆ, ಏನು ಕತ್ರಿಯಲ್ಲಿ ಸಿಕ್ತ ಅಡಕೆ ಹಂಗೆ ಮಾಡಿ ಇತ್ತಾಗೂ ಇಲ್ಲ ಹತ್ತಾಗೂ ಇಲ್ಲ ಅನ್ನೋಂಗೆ ಭಾಳಷ್ಟು ನೋವನ್ನು ಪಡ್ತಾ ಇರ್ತಕ್ಕಂಥ ಅನೇಕ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಭಾಳ ನೊಂದಿದ್ದಾರೆ. SSLC ಮಕ್ಕಳಿಗೆ ಟ್ಯಾಗ್ ಆನ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಹೊಂದ್ಕೊಂಡಿರತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಅದನ್ನೆಲ್ಲ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅವರು ಹೊರಟಿದ್ದಾರೆ. ಇನ್ನೊಂದು ವಾರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ, ಬಿಲ್ಡಿಂಗ್ ಇರ್ಬೋದು, ಫೈರಿಂಗ್ ಇರ್ಬೋದು, ಮತ್ತು ಕನ್ವರ್ಷನ್ ಇರ್ತಕ್ಕಂಥ ಲ್ಯಾಂಡ್ ಕನ್ವರ್ಷನ್ ತಕ್ಕಂಥ ವಿಚಾರಧಾರೆ ಇರ್ಬೋದು, ಇನ್ನಿತರ ಅನೇಕ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು, ಶಾಶ್ವತ ಪರಿಹಾರ ಏನು ಕಾನೂನಿಗೆ ನಾವೆಲ್ಲರೂ ತಲೆಬಾಗಲೇಬೇಕು. ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥ ಕೆಲಸ ಬೇಡ. ಸರ್ಕಾರಿ ಶಾಲೆಗಳಿಗೆ ಒಂದು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ಒಂದು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಎಲ್ಲರಿಗೂ ಒಂದೇ ಸಮಾನಾಂತರವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾನೇ ಎಲ್ಲ ಮಾಡಿರೋದು. ಈಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ಪ್ರಾರಂಭ ಮಾಡಿರೋದು ಏನಕ್ಕೋಸ್ಕರ? ಬರೀ ದುಡ್ಡು ಮಾಡೋಕ್ಕೋಸ್ಕರ ಮಾಡಿಲ್ಲ. ಇದೊಂದು ದೇವಾಲಯದ ಮೂಲಕ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇನು ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ. ಎಲ್ಲ ಧರ್ಮೀಯರು ಚರ್ಚ್ ಇರಲಿ, ಮಸೀದಿ ಇರಲಿ, ದೇವಾಲಯಗಳಿರಲಿ, ಬುದ್ಧ ಮಸೀದಿಗಳಿರಲಿ, ಯಾವುದಾದ್ರೂ ಇರಲಿ, ಎಲ್ಲರೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡೋದೇನು ಒಳ್ಳೆಯದನ್ನು ಆಗಲಿ ಅಂತ. ನಮ್ಮ ಶಾಲಾ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಶಾಲೆಯಲ್ಲಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಕೂಡ ಒಳ್ಳೆಯ ಸಮಾಜಮುಖಿ ಸೇವೆ ಮಾಡ್ತಕ್ಕಂತಹ ಮಕ್ಕಳನ್ನು ಬೆಳೆಸ್ತಕ್ಕಂಥ ಕೆಲಸ ಆಗ್ತಾ ಇರ್ತೀವಿ ವಿನಃ ಇಲ್ಲಿ ಬೇರೆ ಯಾವುದೇ ವಿಚಾರಧಾರೆಗಳಿಲ್ಲ. ಟೆಕ್ನಿಕಲ್ ಈಗ ಇವತ್ತು ಏನೇನು ಬರ್ತಾ ಇದೆಯೋ ಆ ಕಾಲ, ದೇಶ, ಪ್ರಕೃತಿಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಪರಿವರ್ತಿತರಾಗ್ತಾ ಇದ್ದೀವಿ. ಬೇರೆ ಬೇರೆ ಥರದ ವಿಧಾನಗಳನ್ನು ಬಳಸ್ತಾ ಇದ್ದೀವಿ. ಇವತ್ತು ಸೆಂಟ್ರಲ್ ಗೌರ್ಮೆಂಟು ನ್ಯೂ ಎಜುಕೇಷನ್ ಸಿಸ್ಟಮನ್ನು ತರ್ತಾ ಇದೆ. ತರಲಿ, ಅದರಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳೇನಿದೆ
ಹಳ್ಳಿ ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಕೊಡಬೇಕು. ಇವಾಗ ನಾವು ICSE ಸ್ಕೂಲ್ ನಡೆಸ್ತಾ ಇದ್ದೀವಿ PGS ಸಂಸ್ಥೆಯಿಂದ. ಅದರಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಈಗ ನಮ್ಮ ಮೇಡಮ್ ಒಬ್ಬರು ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ರು. ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಡಿಗ್ರಿ ಇದ್ದಂಥ ಮ್ಯಾಥಮೆಟಿಕ್ಸು ಇವತ್ತು 7th ಸ್ಟ್ಯಾಂಡರ್ಡ್ ಮಕ್ಕಳಿಗಿದೆ. ಹೇಗೆ ಅರ್ಗಿಸ್ಕೊಳ್ತಾರೆ ಅಂತಕ್ಕಂಥದ್ದು ವಿಚಾರ ಮಾಡಬೇಕಾಗುತ್ತೆ. ಅದರಲ್ಲಿ ನಮ್ಮಲ್ಲಿ ಸಾಕಷ್ಟು ವಿಚಾರ ತಜ್ಞರಿದ್ದಾರೆ, ಎಜುಕೇಶನ್ ಬಗ್ಗೆಗೆ ವಿಶೇಷವಾದಂಥ ತಜ್ಞರಿದ್ದಾರೆ. ಅದನ್ನು ಯಾರೋ ಒಬ್ಬರು ಮಿನಿಸ್ಟರ್ ಮಾಡೋಕ್ಕಾಗಲ್ಲ, ಯಾರೋ ಒಬ್ಬ IAS ಅಧಿಕಾರಿ ಮಾಡೋಕ್ಕಾಗಲ್ಲ. ಅನೇಕ ತಜ್ಞರಿದ್ದಾರೆ ಎಜುಕೇಶನ್ ಬಗ್ಗೆಗೆ. ಮಕ್ಕಳಿಗೆ ಯಾವ ರೀತಿಯ ಪ್ರೈಮರಿಯಿಂದ ಹಿಡಿದು ಹೈಯರ್ ಎಜುಕೇಶನ್ ಗಂಟ ಯಾವ್ಯಾವ ರೀತಿಯಲ್ಲಿ ಎಜುಕೇಶನ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು ಅತಜ್ಞರಿಗೆ ಬಿಡಬೇಕೆ ವಿನಃ ಸರ್ಕಾರಕ್ಕೆ ಅಥವಾ ರಾಜಕೀಯಕ್ಕೆ ಇದನ್ನ ಬಳಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ಎಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಖಾಸಗಿ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆ ಮುಖ್ಯ ಶಿಕ್ಷಕರು ಏನಿದ್ದೀರೋ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಒಗ್ಗಟ್ಟಿರಲಿ. ಈ ಸಂಘಟನೆ ಬಂದಾಗ ಒಗ್ಗಟ್ಟಿರಬೇಕು. ಯಾರು ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ ಅವ್ರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು. ಅವ್ರು ನಿಮ್ಮ ದುಡ್ಡು ಕಾಸು ಹಣ ಚಿನ್ನ ಕೇಳಲ್ಲ, ಯಾರ್ಯಾರಿಗೂ ಕೊಡ್ತೀರಾ. ಈಗ 5 ವರ್ಷ 10 ವರ್ಷ ನಮಗೆ ಇದನ್ನೇ ಮಾಡ್ಕೊಡಿ ಅಂತ ಹೇಳಿ ವರ್ಷಕ್ಕೊಂದು 10,000 ರೂಪಾಯಿ ಕೊಡಬೇಕು. ಯಾರು ಕೊಡ್ತಾ ಇದ್ದೀರಾ ಇಲ್ವಾ? ರೆನ್ಯೂವಲ್ ಮಾಡಿಸ್ಕೊಳ್ಳಿ 10,000 ಕೊಡ್ತಾ ಇದ್ದೀರಾ ಇಲ್ವಾ? ಫೀಸ್ 10,000 ಮಾಡಿದಾರಂತೆ. ಇದೆಲ್ಲ ಸರ್ಕಾರ ಗೋಲ್ಮಾಲ್ ಮಾಡ್ತಕ್ಕಂಥ ಕೆಲಸ. ಹಿಂದೆ ಯಾರಾದ್ರೂ ಖಾಸಗಿ ಸಂಸ್ಥೆಯವರು ಸ್ಕೂಲ್ ತೆರಿತೀವಿ ಅಂದರೆ ಮರದಂಡೆಯಲ್ಲಿ ಮಾಡಿ ಪರ್ಮಿಷನ್ ಕೊಡ್ತಾ ಇದ್ರು. 3 ವರ್ಷ ಕೊಡೋರು, ಆಮೇಲೆ ಗ್ರ್ಯಾಂಟ್ ಕೊಡೋರು, ಆಮೇಲೆ 5 ವರ್ಷ ಮಾಡಿದ್ರು, ಆಮೇಲೆ ಬಿಲ್ಡಿಂಗ್ ಕಟ್ಕೊಳ್ಳಿ ಅಂದರು. ಈಗ 7 ವರ್ಷ ಮಾಡಿದ್ರು, ಈಗ ಕೊಡೋದೇ ಇಲ್ಲ ಅಂತಾರೆ. ಅವ್ರು ಏನು ಕೊಡದೇ ಇದ್ರು ಕೂಡ ಖಾಸಗಿ ಸಂಸ್ಥೆಗಳು ತಲೆ ಎತ್ತಾ ಇದ್ದವ ನಿಂತಾಗಿದವ, ತಲೆ ಎತ್ತಾನೆ ಇದ್ದಾವೆ, ಮಾಡ್ತಾನೆ ಇದ್ದೀವಿ. ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಸ್ವಾರ್ಥಕ್ಕೋಸ್ಕರ ಅಲ್ಲ. ಶಿಕ್ಷಣ ಕ್ಷೇತ್ರವನ್ನ ಇವತ್ತೇನಾದ್ರೂ ಭಾರತ ದೇಶದಲ್ಲಿ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಯಾವ ಸರ್ಕಾರದಿಂದ ಸಾಧ್ಯವಾಗಲಿಲ್ಲ. ಮಾಡ್ತಾ ಇರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳು ಅಂತಕ್ಕಂಥದ್ದನ್ನ ಯಾರು ಮರಿಬಾರದು. ಇವತ್ತು ಏನಾದರೂ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಇವತ್ತು ಭಾರತ ದೇಶಕ್ಕೆ ಒಳ್ಳೊಳ್ಳೆ ಹೆಸರನ್ನು ತರ್ತಕ್ಕಂಥ ವಿಜ್ಞಾನಿಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ತಗೊಂಬಂದಿಲ್ಲ, ಸರ್ಕಾರೇತರ ಶಾಲೆಯಲ್ಲಿ ಓದಿ ಅಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನ ನಾವು ಯಾರು ಮರೆಯುವ ಹಾಗಿಲ್ಲ. ನಾವು ಶಿಕ್ಷಕರು ಕೊಡ್ತಕ್ಕಂಥ ಸಂಬಳ ಲೆಕ್ಕ ಹಾಕೊಂಡು ಸರ್ಕಾರಿ ಶಾಲೆಗೆ ಕೊಡ್ತಾ ಇರ್ತಕ್ಕಂಥ ಸಂಬಳಕ್ಕೆ ಹೋಲಿಕೆ ಮಾಡಿದ್ರೆ ಗಜಾಂತರ ವ್ಯತ್ಯಾಸಗಳಿದೆ. ಆದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ ಖಾಸಗಿ ಸಂಸ್ಥೆಯವರು ಪಡ್ಕೊಂಡು ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಉತ್ತಮವಾದಂಥ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳು. ಆದರೆ ಇದನ್ನ ಹೊಟ್ಟೆ ಕಿಚ್ಚು ಅಥವಾ ಏನು ಅಂತಾನೆ ಗೊತ್ತಾಗಲ್ಲ. ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನ ತಂದೊಡ್ತಾರೆ. ಅದ್ರ ಜೊತೆಗೆ ಈ BO ಮತ್ತೆ DDP ಅವರು ಏನು ಸ್ಥಳೀಯವಾಗಿರ್ತಾರಲ್ಲ ಅವರ ಕಾಟಗಳಂತೂ ದೊಡ್ಡ ಕಾಟ, ತಿಗಣೆ ಕಾಟ ಅಂತ ಹೇಳ್ತೀವಲ್ಲ ಹಳ್ಳಿನಲ್ಲಿ, ಸೊಳ್ಳೆ ಕಾಟ ತಿಗಣೆ ಕಾಟಂಗೆ ಹಾಕ್ಬಿಟ್ಟಿದೆ. ಯಾವ್ಯಾವ್ದೊಂದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಕಾಸು ಅಂತ ಕೇಳ್ತಕ್ಕಂಥ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಾರೆ. ಯಾಕೆ ಮಾಡ್ತಾ ಇದ್ರು? ಏನೋ ಖಾಸಗಿ ಸಂಸ್ಥೆಯವರು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಟ್ಟ ದೃಷ್ಟಿ ಅವ್ರ ಮೇಲಿದೆ. ಎಲ್ಲರೂ ಆ ರೀತಿ ಮಾಡಕ್ ಹೊರಟಿಲ್ಲ. ಸೋಕಾಸ ಹಾಕೊಂಡು ಮಾಡುವಂಥವ್ರು ಬೇರೆ ಇದ್ದಾರೆ. ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಮಾಣಿಕವಾಗಿ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಪುಕ್ಷಟಿಯಾಗಿ ಓದಿಸ್ತಕ್ಕಂಥ ಕೆಲಸವನ್ನ ಖಾಸಗಿ ಸಂಸ್ಥೆಗಳು ಮಾಡ್ತಾ ಇದೆ. ಅವ್ರ ಕಷ್ಟ ಸುಖ ಅಂತ ಬಂದಾಗ ಫೀಸ್ ಕನ್ಸೆಷನ್ ಕೊಡ್ತಕ್ಕಂಥ ಕೆಲಸ ಮಾಡೋದು ಖಾಸಗಿ ಸಂಸ್ಥೆಗಳೇ. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ಫೀಸ್ ಕಟ್ಟಲೇಬೇಕು, ಇದು ನಿಯಮ. ಆದರೆ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ಅಭಿವೃದ್ಧಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆಗೆ ಚಿಂತನೆ ಮಾಡಬೇಕು. ಈ ಎಷ್ಟೋ ಖಾಸಗಿ ಸಂಸ್ಥೆಯವರು ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಬೋಕಿಗೋ ಬಾಡಿಗೆಗೋ ಮನೆ ತಗೊಂಡಿರ್ತಾರೆ. ಅವನ್ನ ನೀವು ಖಾತೆ ಕನ್ವರ್ಷನ್ ಮಾಡ್ಕೊಡಿ ಅಂದ್ರೆ ಯಾರು ಮಾಡ್ಕೊಡ್ತಾರೆ? ಇದು ತಪ್ಪಲ್ವಾ? ಅದನ್ನ ವಿಚಾರ ಮಾಡಬೇಕು. ಈಗ ಒಂದು ಫ್ಲೋರ್ 2 ಫ್ಲೋರ್ ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋದು, ಫೈಲ್ ಕೊಡಿ ಅಂತ ಹೇಳ್ತಾರೆ. ಈಗ ಹೇಳೋದು ಫೈಲ್ ಇರಬೇಕು, 21 ಮೀಟರ್ ಗಂಟಲುವೆ ಅನುಮತಿ ಇದೆ. ಆದರೆ ಅಲ್ಲಿ ಇಟ್ಕೊಳ್ಬೇಕಾಗಿರೋ ಸಿಲಿಂಡರ್ ಇಟ್ಕೊಂಡ್ರೆ ಸಾಕಂತ ಹೇಳ್ತಾರೆ.
ಇವರೆಲ್ಲ ಅಷ್ಟೊಂದು ಖರ್ಚು ಮಾಡಿ 7-8 ಲಕ್ಷ ಕೇಳ್ತಾರೆ, ಅದಕ್ಕೆ 15 ಲಕ್ಷ 20 ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ. ಯಾರು ಕೊಡ್ತಾರೆ ಅದನ್ನ? ಯಾರು ತುಂಬಿಸ್ತಾರೆ? ಹಾಗಾದ್ರೆ 50% ಖಾಸಗಿ ಸಂಸ್ಥೆ ಕೊಡ್ತಾರೆ, 50% ಸರ್ಕಾರ ಕೊಡ್ಲಿ, ಅದನ್ನ ಕೇಳಬೇಕು. ಮಾಡ್ಕೊಡ್ತಾರೆ ಅದನ್ನ? ಸಾಧ್ಯವಿದೆಯಾ? ಇಲ್ಲ. ನಮ್ಮ ತಲೆ ಮೇಲೆ ಚಪ್ಪಡಿ ಇಳಿತಕ್ಕಂಥ ಕೆಲಸನೇ ಅವ್ರು ಮಾಡ್ತಾ ಬಂದಿರೋದು. ಪ್ರತಿ ಒಂದನ್ನು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ನಾವು ಕೇಳಕ್ ಹೋದಾಗ ಅದಕ್ಕೆ ತಡೆ ಹಿಡಿಯೋದು, ತಡೆ ಹಿಡಿತಕ್ಕಂಥ ಕೆಲಸ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇದೆ. ಇದನ್ನೆಲ್ಲ ನಾವು ಪರಿಹರಿಸ್ಕೊಳ್ಬೇಕಾಗಿದ್ರೆ ಏನಾಗಬೇಕು ಹೇಳಿ? ಒಗ್ಗಟ್ಟಾಗುತ್ತೆ. ನೀವು ಹೋರಾಟ ಯಾರು ಮಾಡಬೇಡಿ, ಒಗ್ಗಟ್ಟಾಗಿ. ನೀವು ಯಾರು ಹೋರಾಟ ಮಾಡಕ್ಕೆ ಹೋಗ್ಬೇಡಿ, ನೀವು ಒಗ್ಗಟ್ಟಾಗಿ. ಅವ್ರು ಕೊಡ್ತಕ್ಕಂಥ ಹೋರಾಟ ಮಾಡೋರು ಯಾರು ಒಬ್ಬರಿಬ್ಬರು ಮಾಡಿದ್ರೆ ಸಾಕು, ಮಾಡ್ತಾರೆ. ಈ ಒಂದು ಜಿಲ್ಲೆಗೆ 1-2 ಜನ ಮಾಡ್ಕೊಳ್ಳಿ ಸಾಕು. ಎಲ್ಲರೂ ಹೋಗಿ ನಿಂತ್ಕೊಂಡು ಇಲ್ಲಿ ಸ್ಕೂಲ್ಗಳು ನೋಡಿದ್ರೆ ಇಲ್ಲೇ ನೀವೆಲ್ಲ ಯಾರಾದರೂ ಒಬ್ಬರು ಲೀಡರ್ ಮಾಡ್ಕೊಳ್ಳಿ, ಅಧ್ಯಕ್ಷ ಮಾಡ್ಕೊಳ್ಳಿ, ಸಂಘ ಇದೆ. ಈಗ ನಮ್ಮ ಪ್ರದೀಪ್ ಅವರು ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಚ್ಚಿನ ಸಹಕಾರ ಕೊಡಿ. ನಮ್ಮ ಸಿದ್ದರಾಜು ಓದ್ತಾ ಇದ್ರು ಖಜಾಂಚಿ ಲೆಕ್ಕಪತ್ರನ, ಇಷ್ಟು ದೊಡ್ಡದು, ಆ ಹೆಸರೇ ದೊಡ್ಡದು. ಅಲ್ಲಿ ನೋಡಿದ್ರೆ ಬರೀ 2,000 ರೂಪಾಯಿ ಅದೇ ಅಂತಾರೆ. ಇದು ಈ ನಾಚಿಕೆಗೇಡಲ್ವ ಇದು? ಅಲ್ಲ, ನಾನು ಹೇಳೋದು ಯಾಕೆ ಅಂದರೆ, ಯಾವುದೇ ಮಾಡಬೇಕಾಗಿದ್ರೆ ಹಣಕಾಸಿನ ಅವಶ್ಯಕತೆ ಅತ್ಯಂತ ಅಮೂಲ್ಯವಾಗಿರ್ತದೆ. ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಸಂಘದಲ್ಲಿ ಹಣ ಇಡಿ, ಎಲ್ಲೋ ಹೋಗಲ್ಲ. ಇಂತಹ ಸಂದರ್ಭ ಬಂದಾಗ ಈಗ ಶಶಿಕುಮಾರ್ ಅವರು ಹೇಳ್ತಾ ಇದ್ರು, ಈಗ ನೀವು ಇಲ್ಲಿಂದ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಯಾವ್ದ್ರಲ್ಲಿ ಹೋಗ್ತೀರಾ? ಅಯ್ಯೋ, ಬಸ್ ಚಾರ್ಜ್ ಇಲ್ಲ, ಹೋಗಿ ಯಾರು ಹೋಗ್ತಾರೆ? ಕಾರ್ ಇರೋರು ಹೊರಟೋಗ್ತೀರಾ? ಅದಕ್ಕೂ ಪೆಟ್ರೋಲ್ ಬೇಕಲ್ಲ. ಒಂದು ವೇಳೆ ಸಂಘಟನೆ ಮೂಲಕ ಇದ್ದಿದ್ರೆ 1-4 ಬಸ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದಾ ಇಲ್ವಾ? ಅದು ಯಾರಿಗೂ ನಿಮ್ಮ ದುಡ್ಡೇನೆ. ಆದರೆ ಅದು ಎಲ್ಲಿರಬೇಕು? ಸಂಘದ ಮೂಲಕ ಇರಲಿ. ಇವತ್ತೇನೆ ನೀವೆಲ್ಲ ಪ್ರಮಾಣ ಮಾಡಿ, ನೀವು ಯಾರ್ಯಾರಿಗೂ ಕೊಡೋ ದುಡ್ಡನ್ನ ಬೇಡ, ಸಂಘಕ್ಕೆ ಕೊಡ್ತೀರಿ, ಸಂಘ ನಿಮ್ಮನ್ನ ಕಾಪಾಡ್ತದೆ. ಸಂಘದಲ್ಲಿ ಇರಲಿ. ನಿಮ್ಮ ಸಂಸ್ಥೆಗಳಿಂದ, ಒಂದೊಂದು ಸಂಸ್ಥೆಗಳಿಂದ ನೀವು ಹಂಗೆ ಕೊಡಬೇಡಿ, ಸಂಸ್ಥೆಯಿಂದ ರಸೀದಿ ಕೊಡ್ತಾರೆ. ಸಂಸ್ಥೆಗಳಿಂದ, ಎಲ್ಲ ಸಂಸ್ಥೆಗಳಿಂದ ಇವತ್ತು ನಾವು ಸಂಗ್ರಹ ಮಾಡಿ ಅದನ್ನ ಇಟ್ಕೊಂಡಾಗ ಯಾರಿಗಾದ್ರು ನಮ್ಗೆ ಉಪಕಾರ ಮಾಡ್ತಕ್ಕಂಥವ್ರಿಗೆ, ಈಗ ಉದಾಹರಣೆಗೆ ಪುಟ್ಟಣ್ಣ ನೋಡಿ, ಅವ್ರಿಗೊಂದು ಸನ್ಮಾನ ಮಾಡ್ಬೇಕು ಅಂದ್ರೆ 2,000 ರೂಪಾಯಿ 3,000 ರೂಪಾಯಿ ಮಾಡಿ ಕಳಿಸ್ತೋ ಅಂತಾರೆ. ನಾಚಿಕೆ ಆಗ್ಬೇಕು ಅಲ್ವಾ? ನಮ್ಮ ಖಾಸಗಿ ಸಂಸ್ಥೆಗಳಿಗೆ ಸಹಕಾರ ಕೊಡ್ತಕ್ಕಂಥವ್ರಿಗೆ ನಾವೇನಾದ್ರೂ ಪ್ರತ್ಯುಪಕಾರವನ್ನ ಮಾಡಿ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಲ್ವಾ? ಈಗ ಶಶಿಕುಮಾರ್ ಹೇಳ್ತಾರೆ, ನನ್ನಷ್ಟು ಕೀಟ್ಲೆ ಕೊಡ್ತಕ್ಕಂಥವ್ರು, ತೊಂದರೆ ಕೊಡ್ತಕ್ಕಂಥವ್ರು, ಜಗಳ ಮಾಡೋರು ಯಾರು ಇಲ್ಲ. ಮಿನಿಸ್ಟರ್ ಹತ್ರನೂ ಬಿಡಲಿ, ಜಗಳ ಮಾಡ್ಕೊತಾರೆ ಅಂತ ವ್ಯಕ್ತಿಗಳು ನಮಗೋಸ್ಕರ ಹೋರಾಡ್ತಾ ಇದ್ದಾರೆ ಅಲ್ವಾ? ಹೌದಾ ಇಲ್ವಾ? ಎಲ್ಲ ಸುಳ್ಳು ಹೇಳ್ತಾ ಇದ್ದಾರ? ಏನಿಲ್ಲ. ಎಲ್ಲರಿಗೂ ಪ್ರಾಮಾಣಿಕವಾಗಿ, ಪ್ರತ್ಯಕ್ಷವಾಗಿ ನೀವು ನಾವು ಎಲ್ಲ ನೋಡುವಂತ ರೀತಿಯಲ್ಲೇ ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ. ಇಂತಿಂಥ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಮಾಡಿದ್ದೀವಿ, 1 ವಾರ ವೆಯ್ಟ್ ಮಾಡಿ, ಯಾರು ಎದುರ್ಕೊಳಕ್ ಹೋಗೋದು ಬೇಡ, ಖಾಸಗಿ ಸಂಸ್ಥೆಗಳನ್ನ ಮುಚ್ಚೋದು ಬೇಡ, ಏನ್ ನಡೆಸ್ತಾ ಇದ್ದೀರೋ ಅದನ್ನ ಹಂಗೆ ನಡ್ಸ್ಕೊಂಡು ಹೋಗಿ ಅಂತಕ್ಕಂಥ ಧೈರ್ಯವನ್ನು ತುಂಬತಕ್ಕಂಥ ಒಬ್ಬ ವ್ಯಕ್ತಿ ಇದರಿಂದಾಗ ಅವೆಲ್ಲ ಸಕ್ಸಸ್ಫುಲ್ ಆದಾಗ ಒಂದು ಗೌರವ ಸಲ್ಲಿಸೋದು ಬೇಡವಾ? ನಾವು ನಮ್ಮ ಜಿಲ್ಲೆಯಿಂದ ಒಂದು ಗೌರವ ಸಲ್ಲಿಸ್ಬೇಕಾ ಬೇಡವಾ? ಮಾಡ್ಬೇಕಾ ಬೇಡವಾ? ಇಲ್ಲಿ ಖಂಡಿತ ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ಬರೀ ದುಡ್ಡುಗೋಸ್ಕರ ಸಂಘ ಮಾಡ್ಕೊಂಡಿಲ್ಲ. ಸಂಘದ ಮೂಲಕ ನಮಗೆ ಬರ್ತಕ್ಕಂಥ ಅಡ್ಡಿ ಆತಂಕ ತೊಂದರೆಗಳನ್ನು ನಿವಾರಣೆ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ನಮ್ಮ ರಾಜುರವರು ಬಹಳಷ್ಟು ಸರ್ವಿಸ್ ಮಾಡಿದ್ದಾರೆ, ನನಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಮುಚ್ಚೋಗ್ತಾ ಇದ್ದಂತ ಇದು ನಿಂತೆ ಹೋಗಿತ್ತು ಮಧ್ಯದಲ್ಲಿ. ಆದರೂ ಕೂಡ ಅವರು ಪ್ರದೀಪ್ ಅವ್ರನ್ನ ಅಧ್ಯಕ್ಷ ಮಾಡಿ ಅವ್ರಿಗೆ ಬೆಂಬಲ ಕೊಟ್ಕೊಂಡು ಸಾಕಷ್ಟು ಇವತ್ತು ಸಹಕಾರವನ್ನು ಮಾಡಿ ಇವತ್ತು ಇಷ್ಟು ಬೆಳೆಸಿದ್ದಾರೆ. ನನಗೆ ಹೇಳ್ತಾ ಇದ್ರು, ಇವತ್ತು ಬರೀ 60-70 ಖಾಸಗಿ ಸಂಸ್ಥೆಗಳು ಮಾತ್ರ ಐಡೆಂಟಿಫೈ ಆಗಿದೆ. ಸುಮಾರು 206 ಖಾಸಗಿ ಸಂಸ್ಥೆಗಳಿವೆ. ಅವರೆಲ್ಲರೂ ಪತ್ತೆ ಹಚ್ಚಿ ಅವ್ರಿಗೆ ಅವ್ರ ಕಡೆಯಿಂದ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದು ಸಂಘಟನೆ ಇರಲಿ. ಅಷ್ಟು ಜನ, 200 ಜನ ಇಲ್ಲಿಂದ ಅರಮನೆ ಮೈದಾನಕ್ಕೆ ಹೋದರೆ ಎಷ್ಟು ಗೌರವ ಇರ್ತದೆ. ನೀವು ದಿನ ಹೋಗೋದು ಬೇಡ, ಯಾರೋ ರಾಜಕೀಯ ಇರ್ತಾರೆ ಹೋಗ್ತೀರಾ, ಹೌದಾ? ಯಾರು ಮಿನಿಸ್ಟರ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ, ಬಂದ್ಬಿಡಿ ಎಲ್ಲ ಅಂದ್ರೆ ಎಲ್ಲ ನೀವೇ ಗುದಿ ಕಿತ್ಕೊಂಡು ಹೊರಡ್ತೀರಾ. ಯಾರಾದ್ರೂ ಒಬ್ಬ MLA ಕರೆದ್ರು ಹೊರಡೋಗ್ತೀರಾ, ಯಾರಾದ್ರೂ ಫಿಲ್ಮ್ ಸ್ಟಾರ್ ಬರ್ತಾರೆ ಅಂದ್ರೆ ಹೊರಡೋಗ್ತೀರಾ.
ಇವೆಲ್ಲರೂ ಬದಿಗೊತ್ತಿ ನಮ್ಮ ಸಂಸ್ಥೆ ಇದು, ನಮ್ಮ ಸೇವೆ ಇದು, ನಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು, ನಾವೇ ನಿಂತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡು 18ನೇ ತಾರೀಕಿನ ಒಳಗಡೆ ನೀವೆಲ್ಲ ಮೆಂಬರ್ಶಿಪ್ ಆಗಿರುವವರೆಲ್ಲ ಮೆಂಬರ್ಶಿಪ್ ಆಗಿ ಸಂಘಕ್ಕೆ ನಿಮ್ಮ ದೇಣಿಗೆ ಎಷ್ಟು ಬೇಕಾದ್ರೂ ಕೊಟ್ಟು ರಸೀದಿ ತಗೊಳ್ಳಿ, ಕೊಡಿ. ಸಂಸ್ಥೆ ಒಳಗಿರಲಿ, ಯಾರು ಇಲ್ಲಿ ಕಳ್ಳರಿಲ್ಲ ಅಥವಾ ಒಬ್ಬರೇನೇ ಮುಂದುವರ್ಕೊಂಡು ಹೋಗುವಂಥದ್ದೇನಿಲ್ಲ. ರಾಜು ಇದ್ರೆ ಇವಾಗ ಪ್ರದೀಪ್ ಇದ್ದಾರೆ, ನೆಕ್ಸ್ಟ್ ಇನ್ಯಾರಾದ್ರೂ ಹಾಕ್ಬೋದು. ಕರ್ತವ್ಯ ಸೇವೆ ಮಾಡೋಕ್ಕೆ ಸಿದ್ಧವಾಗಿರ್ತಕ್ಕಂಥವ್ರನ್ನ ಬದ್ಧ ಕಂಕಣವಾಗಿರ್ತಕ್ಕಂಥವ್ರಿಗೆ ಪ್ರೋತ್ಸಾಹವನ್ನು ಕೊಡಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಖಾಸಗಿ ಸಂಸ್ಥೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಮುಂದಿನ ಅಡ್ಡಿ ಆತಂಕಗಳು ಏನೇನೆಲ್ಲ ಇದ್ದಾವೋ ಅವನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಂಘಟನೆ ಅತ್ಯಂತ ಅವಶ್ಯಕವಾಗಿದೆ. ನೀವೆಲ್ಲರೂ ಇದನ್ನು ಮನಗಂಡು, ಯಾರೇ ಆಗಿರಲಿ ಅದಕ್ಕೆ ಎಲ್ಲರಿಗೂ ತೊಡಗಿದೆ, ಯಾರಿಗಿಲ್ಲ